Hallelujah. Praise the Lord. ತಂದೆಯಾದ ದೇವರ ಪರಿಶುದ್ಧ ನಾಮದಲ್ಲಿ ಪ್ರಿಯ ಸಹೋದರ ಸಹೋದರಿ ನಿಮ್ಮೆಲ್ಲರನ್ನ ಯೇಸು ನಾಮದಲ್ಲಿ ವಂದಿಸ್ತೇನೆ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಈ ವಾಕ್ಯ ಭಾಗವನ್ನು ಕೇಳಲಿಕ್ಕಾಗುವ ಹಾಗೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಇವತ್ತಿನ ದಿವಸ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 4ನೇ ವಚನದಿಂದ 9 ವಚನಗಳವರೆಗೆ ನಾವು ಸ್ವಲ್ಪ ಹೊತ್ತು ಈ ವಾಕ್ಯ ಭಾಗವನ್ನು ಧ್ಯಾನ ಮಾಡೋಣ. ದೇವರ ವಾಕ್ಯ ಭಾಗವನ್ನು ಕೇಳಲಿಕ್ಕೆ ದೇವರು ನಮ್ಮೆಲ್ಲರಿಗೆ ಒಳ್ಳೆಯ ಸಮಯ, ಒಳ್ಳೆಯ ಅನುಕೂಲ ದೇವರು ಒದಗಿಸಿಕೊಡಲಿ ಅಂತಕ್ಕಂಥದ್ದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಾಲೆಲೂಯಾ. 4ನೇ ವಚನ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 4ನೇ ವಚನದಿಂದ 9 ವಚನಗಳಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದಾಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನೂ ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ, ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. ಕೂಡಿ ಬಂದವರು ಆತನನ್ನು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವೆಯೋ ಎಂದು ಕೇಳಲು ಆತನವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು, ಸಮಯಗಳನ್ನು ತಿಳ್ಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲೂ ಎಲ್ಲ ಯೂದಾಯ ಸಾಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡಿದ್ದರಿಂದ ಅವರ ಕಣ್ಣಿಗೆ ಮರೆಯಾದನು ಅಂತಕ್ಕಂತಾರೆ. ದೇವರ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮೀಯ ಧ್ಯಾನಕ್ಕಾಗಿ ಆಶೀರ್ವಾದ ಮಾಡಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯವರು ಈ ಅಲೋಕದಲ್ಲಿ ಇದ್ದು ನಮಗೋಸ್ಕರವಾಗಿ ಸತ್ತು ಉಣಲ್ಪಟ್ಟು 3ನೆಯ ದಿವಸದಲ್ಲಿ ಆತನು ಎದ್ದು ಹೋಗಿ ಎದ್ದಿದ ಮೇಲೆ ಈ ಒಂದು 40 ದಿವಸಗಳು ನಮ್ಮ ಕರ್ತನು ಶಿಷ್ಯರಿಗೆ ಕಾಣಿಸಿಕೊಳ್ಳುತ್ತಾ ಮತ್ತು ಪರಲೋಕ ರಾಜ್ಯದ ವಿಷಯವಾಗಿ ಅವರಿಗೆ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ದೇವರ ರಾಜ್ಯದ ವಿಷಯವಾದ ಈ ಸಂಗತಿಗಳನ್ನು ಸ್ವಾಮಿ ತನ್ನ ಶಿಷ್ಯರಿಗೆ 40 ದಿವಸ ಸತ್ತು ಜೀವದಿಂದ ಎದ್ದು ಬಂದಿದ ಮೇಲೆ 40 ದಿವಸಗಳು ಅವರ ಜೊತೆಯಲ್ಲೇ ಇದ್ದು ಕರ್ತನು ಅವರಿಗೆ ಈ ಒಂದು ಪರಲೋಕ ರಾಜ್ಯದ ಕುರಿತು ವಾಕ್ಯಗಳನ್ನು ಹೇಳಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಸತ್ತು ಜೀವಿತನಾಗಿ ಎದ್ದು ಪರಲೋಕಕ್ಕೆ ಏರಿ ಹೋಗುವಂಥ ಸಂದರ್ಭದಲ್ಲಿ ಯೇಸು ಆಜ್ಞೆ ಕೊಟ್ಟು ಹೋಗಿದ್ದಾನೆ. ಯೇಸು ತನ್ನ ಶಿಷ್ಯರಿಗೆ ಅಪ್ಪಣೆ ಕೊಟ್ಟು ಹೋಗಿದ್ದಾರೆ. ಆತನು ಅವರೊಂದಿಗೆ ಕೂಡಿದಾಗೆ ಈ ಒಂದು 40 ದಿವಸಗಳು ರಾತ್ರಿ ಹಗಲು ತನ್ನ ಶಿಷ್ಯರೊಂದಿಗೆ ಆತನಿಗಿದ್ದಾಗ ಈ 40 ದಿವಸಗಳೆಲ್ಲ ತನ್ನ ಶಿಷ್ಯರಿಗೆ ಈ ರೀತಿಯಾಗಿ ಉಪದೇಶ ಮಾಡ್ತಾ ಇದ್ದಾರೆ. ಇಲ್ಲೇನು ಹೇಳ್ತಿದ್ದಾನೆ ಗೊತ್ತಾ? ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನೂ ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನ ಆಗುವುದು. ಕರ್ತನಲ್ಲಿ ಪ್ರಿಯರೇ, ಯೋಹಾನನಂತೂ ನಿಮಗೆ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು. ಇನ್ನೂ ಸ್ವಲ್ಪ ದಿವಸಗಳಾಗಿದ ಮೇಲೆ ಪವಿತ್ರಾತ್ಮದಲ್ಲಿ ನಿಮಗೆ ದೀಕ್ಷಾ ಸ್ನಾನ ಆಗುವುದು. ಈ ದೀಕ್ಷಾ ಸ್ನಾನ ಆಗುವ ತನಕ ಯೆರೂಸಲೇಮನ್ನು ಬಿಟ್ಟು ಹೋಗದೆ ಮತ್ತು ನನ್ನ ತಂದೆ ನಿಮಗೆ ಮಾಡಿದಂಥ ವಾಗ್ದಾನಕ್ಕೆ ನೀವು ಕಾದುಕೊಂಡಿರಿ. ನಾವು ನೋಡ್ತೇವೆ ಗೊತ್ತಾ, ಯೋವೇಲ್ ಪ್ರವಾದಿ ಗ್ರಂಥ 2ನೇ ಅಧ್ಯಾಯದಲ್ಲಿ ತಂದೆಯು ವಾಗ್ದಾನ ಮಾಡಿದ್ದಾನೆ, ನಾನು ಎಲ್ಲ ಮನುಷ್ಯರ ಮೇಲೆ ಕಡೇ ದಿವಸಗಳಲ್ಲಿ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿ ಗಂಡಸರು, ಹೆಂಗಸರು, ಯೌವನಸ್ಥ ಮಕ್ಕಳು, ಹಿರಿಯರು ಇವರೆಲ್ಲರ ಮೇಲೆ ನನ್ನ ಪವಿತ್ರ ಆತ್ಮವನ್ನು ನಾನು ಸುರಿಸುವೆನು.
ನಮ್ಮ ಕರ್ತನಾದ ದೇವರು ಈ ಲೋಕಕ್ಕೆ ನ್ಯಾಯ ತೀರಿಸುವುದಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ಆತನ ಆಗಮನದ ಭಯಂಕರವಾದಂಥ ಮಹಾದಿನ ಬರುವುದಕ್ಕಿಂತ ಮುಂಚೆ ಎಲ್ಲ ಜನರ ಮೇಲೆ, ಎಲ್ಲ ತನ್ನ ಮಕ್ಕಳ ಮೇಲೆ ನನ್ನ ಆತ್ಮವನ್ನು ನಾನು ಸುರಿಸ್ತೇನೆ. ಇದು ವಾಗ್ದಾನ ಇದೆ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 49ನೇ ವಚನದಲ್ಲಿ ಹೇಳಿದ ಹಾಗೆ, ನನ್ನ ತಂದೆಯಿಂದ ವಾಗ್ದಾನ ಮಾಡಿರ್ತಕ್ಕಂಥ ಆ ಪವಿತ್ರಾತ್ಮ ಬರೋ ತನಕ, ನಿಮ್ಮ ಮೇಲೆ ಬಂದು ಆ ಶಕ್ತಿ ನಿಮ್ಮ ಮೇಲೆ ಇಳಿಯುವ ತನಕ ನೀವೇನು ಗೊತ್ತಾ, ಯೆರೂಸಲೇಮನ್ನು ಬಿಟ್ಟು ಹೋಗದೆ ಆ ಪವಿತ್ರಾತ್ಮಕ್ಕಾಗಿ ನೀವು ಕಾದುಕೊಂಡಿರ್ರಿ. ಯೋಹಾನನಂತೂ ನಿಮಗೆ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದ, ಆದರೆ ಇನ್ನೂ ಸ್ವಲ್ಪ ದಿವಸಗಳೊಳಗಾಗಿದ ಮೇಲೆ ನಿಮಗೆ ಪವಿತ್ರಾತ್ಮದಲ್ಲಿ ಸ್ನಾನ ಆಗುವುದು ಅಂತ ಬರ್ತದೆ. ಯೋಹಾನನು ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 11ನೇ ವಚನದಲ್ಲಿ ಆತನು ಹೇಳುತ್ತಾನೆ, ದೀಕ್ಷಾ ಸ್ನಾನ ಕೊಡುವಂಥ ಸಂದರ್ಭದಲ್ಲಿ ಆತನ ಬಳಿಗೆ ಅನೇಕರು ಯಾಜಕರು, ಮಹಾಯಾಜಕರು, ಎಲ್ಲ ಯಹೂದ್ಯರು ಆತನ ಬಳಿಗೆ ಬರುವಾಗ ಅವರಿಗೆ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಮನಸ್ಸುಗಳನ್ನು ದೇವರ ಕಡೆಗೆ ತಿರುಗಿಸಿಕೊಳ್ಳುವುದಕ್ಕೋಸ್ಕರವಾಗಿ ನೀರಿನಿಂದ ಸ್ನಾನ ಮಾಡಿಸ್ತಾ ಇದ್ದೇನೆ. ನನ್ನ ಹಿಂದೆ ಬರುವಾತನು ಒಬ್ಬಾತನಿದ್ದಾನೆ, ನಿಮ್ಮ ಮಧ್ಯದಲ್ಲೇ ಇದ್ದಾನೆ, ಆತನು ನೋಡೋಕ್ಕಾಗದೇ ಇಲ್ಲ. ಆತನು ನಿಮಗೆ ಬೆಂಕಿಯಲ್ಲಿ ಸ್ನಾನ ಮಾಡಿಸ್ತಾನೆ, ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸ್ತಾನೆ ಎಂಬುದಾಗಿ ಯೋಹಾನನು ಆವತ್ತಿನ ದಿವಸ ಯೋರ್ದಾನ್ ಹೊಳೆಯಲ್ಲಿ ಎಲ್ಲರಿಗೆ ಪವಿತ್ರಾತ್ಮದಲ್ಲಿ ಅಂದರೆ ಬೆಂಕಿಯ ಸ್ನಾನವನ್ನು ಕುರಿತು ಅಲ್ಲಿ ತಿಳಿಸಿದ್ದಾನೆ. ಅದಕ್ಕೆ ಸ್ವಾಮಿಯವರು ಈ ಲೋಕ ಬಿಟ್ಟು ಹೋಗುವಾಗ ತನ್ನ ಶಿಷ್ಯರಿಗೆ ಈ ಮಾತನ್ನು ಹೇಳುತ್ತಾ ಇದ್ದಾರೆ, ಯೋಹಾನನಂತೂ ನೀರಿನಿಂದ ನಿಮಗೆ ಸ್ನಾನ ಮಾಡಿಸಿದ್ದಾನೆ, ಇನ್ನು ಸ್ವಲ್ಪ ದಿವಸಗಳಾಗಿದ ಮೇಲೆ ನಿಮಗೆ ಬೆಂಕಿಯಲ್ಲಿಯೂ ಪವಿತ್ರಾತ್ಮನಲ್ಲಿಯೂ ನಿಮಗೆ ಸ್ನಾನವಾಗುವುದು, ಅಲ್ಲಿ ತನಕ ಕಾದುಕೊಂಡಿರಿ. ಇವತ್ತು ದಿವಸ ಈ ವಾಕ್ಯ ಭಾಗವನ್ನು ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಕ್ರೈಸ್ತರಾದ ನಮಗೆ ನಮ್ಮ ಜೀವಮಾನದಲ್ಲಿ ಏನು ಗೊತ್ತಾ, ನೀರಿನಿಂದ ಸ್ನಾನ ಆಗಿದೆ. ಈ ನೀರು ಏನು ಹೇಳ್ತದೆ ಗೊತ್ತಾ, ನಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತು ಎಂಬುದಾಗಿ ಸಾಕ್ಷಿ ಕೊಡ್ತದೆ. ನೀರಿನ ಸ್ನಾನ ನಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿದಾಗ ನೀರು ಸಾಕ್ಷಿ ಕೊಡ್ತದೆ. ಯಾವಾಗ ಈ ನೀರಿನ ಸ್ನಾನ ಆಗ್ತದ, ಸ್ವಾಮಿ ಹೇಳ್ತಾರೆ ಗೊತ್ತಾ, ಇನ್ನೊಂದು ಸ್ನಾನ ಇದೆ. ಯಾವಾಗ ನೀರಿನ ಸ್ನಾನ ಆದ ತಕ್ಷಣ ಏನಾಗ್ತದೆ ಗೊತ್ತಾ, ಪವಿತ್ರಾತ್ಮನ ಸ್ನಾನ ಆಗಬೇಕಾಗ್ತದೆ. ಪವಿತ್ರಾತ್ಮನ ಸ್ನಾನ ಆಗದ ಹೊರತು ಯಾರೂ ಪರಿಪೂರ್ಣರಲ್ಲ, ಪರಿಪೂರ್ಣ ಅಲ್ಲನೇ ಅಲ್ಲ. ಇವತ್ತಿನ ದಿವಸ ಕ್ರೈಸ್ತರಾದ ನಮಗೆ ನೀರಿನ ಸ್ನಾನ ಆಗಿದೆ, ಆದರೆ ಪವಿತ್ರಾತ್ಮನ ಸ್ನಾನ ಆಗಿದೆಯಾ? ಪವಿತ್ರಾತ್ಮನಲ್ಲಿ ನಮಗೆ ಸ್ನಾನ ಆಗಿದೆಯಾ? ಬೆಂಕಿಯ ಸ್ನಾನ ನಮಗೆ ಆಗಿದೆಯೇನು? ಸ್ವಾಮಿ ತನ್ನ ಶಿಷ್ಯರಿಗೆ ಶಿಲುಬೆಯ ಮರಣವನ್ನು ಅನುಭವಿಸೋದಕ್ಕಿಂತ ಮುಂಚೆ ಆತನು ಹೇಳ್ತಾ ಇದ್ದಾನೆ, ನಾನು ಹೊಂದತಕ್ಕ ಒಂದು ದೀಕ್ಷಾ ಸ್ನಾನ ಒಂದುಂಟು, ಅದಾಗುವ ತನಕ ನಾನು ಎಷ್ಟೋ ಕಷ್ಟದಲ್ಲಿದ್ದೇನೆ ಎಂಬುದಾಗಿ ಹೇಳಿದ. ನನಗೊಂದು ದೀಕ್ಷಾ ಸ್ನಾನ. ಸ್ವಾಮಿ ಅವತ್ತು ನೀವು ಸ್ನಾನಿಕನಾದ ಯೋಹಾನನ ಬಳಿಯಲ್ಲಿ ಬಂದು ನೀರಿನಿಂದ ದೀಕ್ಷಾ ಸ್ನಾನ ಆದ ತಕ್ಷಣವೇ ಆ ಇನ್ನೊಂದು ಸ್ನಾನ ಆತನಿಗಾಯಿತು. ಪರಲೋಕ ತೆರೆಯಿತು, ಪರಲೋಕದಿಂದ ಪಾರಿವಾಳ ಬೆಂಕಿ ರೂಪದಲ್ಲಿ ಆತನ ಮೇಲೆ ಇಳಿದು ಬಂತು. ಪರಲೋಕದಿಂದ ದೊಡ್ಡ ಶಬ್ದ ಆಯಿತು, ಆಕಾಶದಲ್ಲಿ ದೊಡ್ಡ ಶಬ್ದ ಉಂಟಾಯಿತು. ಅಲ್ಲಿಂದ ಪರಲೋಕದಿಂದ ಪಾರಿವಾಳದ ರೂಪದಲ್ಲಿ ಪವಿತ್ರಾತ್ಮ ಆತನ ಮೇಲೆ ಉರಿತಾ ಆತನ ಮೇಲೆ ಬಂದು ಇಳಿಯಿತು. ಆವಾಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ಮಾತನ್ನು ಕೇಳಿರಿ, ಈತನನ್ನು ನಾನು ಮೆಚ್ಚಿದ್ದೇನೆ. ಯಾವಾಗ ಕರ್ತನ ಮೇಲೆ ನೀರಿನ ಸ್ನಾನ ಆದ ತಕ್ಷಣ ಮೇಲಿನಿಂದ ಅಂದರೆ ಅರ್ಥಾತ್ ಪರಲೋಕದಿಂದ ಈ ಸ್ನಾನ ಆತನಿಗೆ ಆಯಿತು, ಬೆಂಕಿಯ ಸ್ನಾನ ಆಯಿತು. ದೇವರ ಮಕ್ಕಳೇ, ಆತಗೆ ನಂಬಿರತಕ್ಕಂಥ ಪ್ರತಿಯೊಬ್ಬರಿಗೆ ನೀರಿನ ಸ್ನಾನ ಆದ ತಕ್ಷಣ ಏನಿದೆ ಗೊತ್ತಾ, ಪವಿತ್ರಾತ್ಮನ ಸ್ನಾನ ಇದೆ, ಬೆಂಕಿಯ ಸ್ನಾನ ಇದೆ. ಈ ಬೆಂಕಿಯ ಸ್ನಾನ ಆಗುವ ತನಕ ನಾವು ಎಷ್ಟೋ ಕಷ್ಟದಲ್ಲಿದ್ದೇವೆ. ಈ ಬೆಂಕಿಯ ಸ್ನಾನ ಆಗುವ ತನಕ ಯಾರೂ ಪರಿಪೂರ್ಣರಲ್ಲ, ಪರ್ಫೆಕ್ಟ್ ಅಲ್ಲ. ಅದಕ್ಕೆ
ಕ್ರೈಸ್ತರ ಜೀವಮಾನದಲ್ಲಿ ಏನು ಗೊತ್ತಾ, ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದಂಥ ದಾನ ಯಾವುದು ಗೊತ್ತಾ? ಪವಿತ್ರಾತ್ಮನ ದಾನ. ಅಲ್ಲಿ ಬರೆಯಲ್ಪಟ್ಟದ ಕಡೇ ದಿನಗಳಲ್ಲಿ ಆತನ ಆಗಮನದ ಭಯಂಕರವಾದ ಮಹಾದಿನ ಬರೋದಕ್ಕಿಂತ ಮುಂಚೆ ನಾನು ನನ್ನ ಮಕ್ಕಳಿಗೆ ಸ್ನಾನ ಮಾಡಿಸ್ತೇನೆ. ಎಲ್ಲರ ಮೇಲೆ ನನ್ನ ಮಕ್ಕಳಿಗೆ ಮತ್ತು ಪವಿತ್ರಾತ್ಮದ ಸ್ನಾನ ಮಾಡಿಸ್ತೇನೆ. ಪ್ರತಿಯೊಬ್ಬರಿಗೆ ಇದೊಂದು ಗುರುತಾದ, ಇದೊಂದು ಗೊತ್ತಾ, ಪ್ರತಿಯೊಬ್ಬರಿಗೆ ಇದು ಚಿಹ್ನೆಯಾದ. ಕ್ರೈಸ್ತ ಮಕ್ಕಳಿಗೆ ಏನು ಗೊತ್ತಂದ್ರೆ ಪವಿತ್ರಾತ್ಮ ಈ ಬೆಂಕಿಯ ಒಂದು ಸ್ನಾನ ಆದ. ನೀರಿನ ಸ್ನಾನ ಸಾಲದು. ನೀರಿನ ಸ್ನಾನ ಆಗಿದ ಮೇಲೇನು ಗೊತ್ತಾ, ನಮಗೆ ಬೆಂಕಿಯ ಸ್ನಾನ ಬಹಳ ಜರೂರಿ ಇದೆ. ಬೆಂಕಿ ಸ್ನಾನ ಒಂದೇಳೆ ಆಗಿಲ್ಲ, ಯಾವಾಗ ನಮಗೆ ಪವಿತ್ರಾತ್ಮದ ಸ್ನಾನ ಆಗಿಲ್ಲ, ಅದಕ್ಕೇನು ಗೊತ್ತಾ, ಆತನಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಯಾವಾಗ ನೀರಿನ ಸ್ನಾನ ಆಗಿತ್ತು ಕರ್ತನಿಗೆ, ಪರಲೋಕ ತೆರೆಯಿತು, ಅಲ್ಲಿ ದೊಡ್ಡ ಶಬ್ದ, ಈತನು ಪ್ರಿಯನಾಗಿರುವ ನನ್ನ ಮಗನು, ನನ್ನ ಮಗ. ಪವಿತ್ರಾತ್ಮದಲ್ಲಿ ಸ್ನಾನ ಆಗಿರ್ತಕ್ಕಂಥವ್ರು ಏನು ಗೊತ್ತಾ, ಆತನ ಮಕ್ಕಳು. ಈ ಪವಿತ್ರಾತ್ಮನ ಸ್ನಾನ ಆಗದ ಹೊರತು ಯಾರು ಮಕ್ಕಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ದೇವ್ರ ಮಕ್ಕಳು ಎಂಬುದು ನಾವು ಕರೀತಿದ್ದೇವೆ. ಯಾವಾಗ ದೇವ್ರ ಮಕ್ಕಳಾಗ್ತೇವೆ ಗೊತ್ತಾ, ಪವಿತ್ರಾತ್ಮದಲ್ಲಿ ಸ್ನಾನ ಆಗಿದ ಮೇಲೆ. ಪವಿತ್ರಾತ್ಮ ಒಂದೆರಡು ಸ್ನಾನ ಆಗಲಾರ್ದು ಹೋದ್ರೆ ಏನು ಗೊತ್ತಾ, ನಾವು ಪರಿಪೂರ್ಣರಲ್ಲ. ಯಾವಾಗ ಪವಿತ್ರಾತ್ಮ ನಮ್ಮ ಕರ್ತನು ಸತ್ತು 3ನೇ ದಿವಸದಲ್ಲಿ ಎದ್ದು ಹೋಗುವಾಗ ಏನು ಗೊತ್ತಾ, ಆತನ ಮೇಲೆ ಪವಿತ್ರಾತ್ಮ ಬಂದು ಇಳಿಯಿತು. ಆ ಪವಿತ್ರಾತ್ಮ ಆತನನ್ನು ತೆಗೆದುಕೊಂಡು ಹೋಯಿತು, 3ನೇ ಆಕಾಶ ಪರ್ಯಾಂತರಕ್ಕೂ ಏರಿ ಹೋದ ಎಂಬುದಾಗಿ ವಾಕ್ಯದಲ್ಲಿ ಬೇಕು. ಪವಿತ್ರಾತ್ಮ ಅಂತಕ್ಕಂಥದ್ದು ಏನದು ಗೊತ್ತಾ, ಪಕ್ಷಿಗೆ ರೆಕ್ಕೆ ಇದ್ದ ಹಾಗೆ. ಇದು ಆ ಒಂದು ರೆಕ್ಕೆ ಇದ್ದು ಬಡಿಯುತ್ತಾ ಯಾವ ರೀತಿಯಿಂದ ಆ ಪಕ್ಷಿ ಹಾರಿ ಹೋಗ್ತದೋ ಹಾಗೆಯೇ ಈ ಲೋಕ ಸಾಗರದಲ್ಲಿ ಭಯಂಕರವಾದಂಥ ದೇವರ ಕೋಪ ರೌದ್ರಗಳು ಬರುವಾಗ ಪವಿತ್ರಾತ್ಮ ನಮ್ಮ ಮೇಲೆ ಬರಲು, ತುತ್ತೂರಿಯ ಮಹಾಶಬ್ದ ಆಗಲು, ಆವಾಗ ಪವಿತ್ರಾತ್ಮ ರೆಕ್ಕೆ ನಮ್ಮ ಮೇಲೆ ಬರಲು ಪವಿತ್ರಾತ್ಮ ಭರಿತರಾಗಿ ಈ ಲೋಕದಿಂದ ನಾವು ಸಹ ಎದ್ದು ಹೋಗ್ತಿದ್ದೇವೆ. ಅದಕ್ಕೇನು ಗೊತ್ತಾ, ಯೇಸು ಪರಲೋಕಕ್ಕೆ ಏರಿ ಹೋದದ್ದು ಅಂತ ಯೇಸು ಪರಲೋಕಕ್ಕೆ ಏರಿ ಹೇಗೆ ಹೋಗಿದ್ದಾರೆ ಗೊತ್ತಾ, ಪವಿತ್ರಾತ್ಮ ಬರಲು, ಪರಿಶುದ್ಧಾತ್ಮ ಆತನ ಮೇಲೆ ಬರಲು, ಆ ಶಕ್ತಿಯಿಂದ ಭೂಮಿಯಿಂದ ಏನು ಗೊತ್ತಾ, ಆತನು ಎದ್ದು 3ನೇ ಆಕಾಶ ಪರ್ಯಾಂತರಕ್ಕೆ ಆತನು ಏರಿ ಹೋದ, ಪರಲೋಕ ಸಿಂಹಾಸನ ರೂಢನ. ಇವತ್ತಿನ ದಿವಸ ಪರಲೋಕದ ಆಸೆ ಆಕಾಂಕ್ಷೆ ಉಳ್ತಕ್ಕಂಥ ನಾವುಗಳು ಪವಿತ್ರಾತ್ಮನು ನಮ್ಮ ಜೀವನದಲ್ಲಿ ಬಹಳ ಜರೂರಿ ಇದೆಯಲ್ಲ. ಆತನು ಎದ್ದು ಹೋದ ಹಾಗೆ ನಾವು ಸಹ ಹೇಳಬೇಕಾಗಿದೆಯಲ್ಲ. ತುತ್ತೂರಿಯ ಮಹಾಶಬ್ದ ಆಗಿದ ತಕ್ಷಣ ಏನು ಗೊತ್ತಾ, ನಾವು ಸಹ ಹೇಳಬೇಕಾಗಿದೆಯಲ್ಲ. ಯಾವಾಗ ಹೇಳ್ತೇವೆ ಗೊತ್ತಾ, ಪವಿತ್ರಾತ್ಮ ನಮ್ಮ ಮೇಲೆ ಬರಲು, ಪವಿತ್ರಾತ್ಮನಲ್ಲಿ ನಮಗೆ ಸ್ನಾನ ಆಗಿರುವುದಾದರೆ ಆ ತುತ್ತೂರಿ ಶಬ್ದ ಬಂದ ತಕ್ಷಣ ನಮಗೆ ಗೆರೆಗಳು ಬಿಚ್ಚಿ ನಮ್ಮ ಆತ್ಮ ನಮ್ಮನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದಾಗಿದೆ. ಈ ಲೋಕದಿಂದ ನಮ್ಮನ್ನು ಮೇಲೆತ್ತು, ಅದಕ್ಕೆ ರ್ಯಾಪ್ಚರ್ ಅಂತ ಕರೀತಾರೆ. ನಮ್ಮನ್ನು ಬಿಡುಗಡೆ ಮಾಡ್ತದೆ, ನಮ್ಮನ್ನು ಈ ಲೋಕದಿಂದ ವಿಮೋಚನೆ ಆಗ್ತದೆ. ಆ ಶರೀರದಿಂದ ವಿಮೋಚನೆ ಆಗಿರ್ತೀವಿ ನಾವು. ಸಿಂಹಾಸನ ರೂಢನಾಗಿರುವ ತಂದೆಯಾದ ದೇವರು ಯಾವಾಗ ಗೊತ್ತಾ, ಪವಿತ್ರಾತ್ಮನ ಬೆಂಕಿಯ ಸ್ನಾನ ಆದಾಗ ಮಾತ್ರ. ಹಾಗಾದರೆ ಕ್ರೈಸ್ತರ ಜೀವಮಾನದಲ್ಲಿ ಪವಿತ್ರಾತ್ಮ ಇಲ್ಲದೇ ಇಲ್ಲ. ಕ್ರೈಸ್ತ ಸಭೆ ಪವಿತ್ರಾತ್ಮ ಇಲ್ಲದೆ ಪ್ರಾರಂಭ ಆಗಿಲ್ಲ. ಇವತ್ತಿನ ದಿವಸ ಏನು ಗೊತ್ತಾ, ನಾವು ನೋಡೋಣ ಈ ಪವಿತ್ರಾತ್ಮನ ಯಾವಾಗ ಬಂತು. ಸ್ವಾಮಿ ಸತ್ತು ಜೀವಿತನಾಗಿ ಎದ್ದು ಹೋಗಿದ 10ನೇ ದಿವಸದಲ್ಲಿ ಪರಿಶುದ್ಧಾತ್ಮ ಭೂಮಿ ಮೇಲೆ ಬಂತು. ನಾವು ನೋಡ್ತೇವೆ ಗೊತ್ತಾ, ಇಲ್ಲಿ ಬರೆಯಲ್ಪಟ್ಟ 2ನೇ ಅಧ್ಯಾಯ. ಇವತ್ತಿನ ದಿವಸ ಪವಿತ್ರಾತ್ಮನ ವರ ಪಂಚಾಶತಮ ದಿನದಲ್ಲಿ, ಆವತ್ತಿನ ದಿವಸ ಪಂಚಾಶತಮ ಅಂತಕ್ಕಂಥ ಈ ಹಬ್ಬ ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಈ ಒಂದು ಹಬ್ಬದ ದಿನಕ್ಕಾಗಿ ಯೆರೂಸಲೇಮಿನಲ್ಲಿ ಎಲ್ಲ ಯೆಹೂದ್ಯರು ಇಸ್ರಾಯೇಲರು ಯೆರೂಸಲೇಮಿನಲ್ಲಿ ಈ ಹಬ್ಬಕ್ಕಾಗಿ ಕಾದುಕೊಂಡಿದ್ದರು. ಪ್ರತಿ ವರ್ಷ ಏನು ಗೊತ್ತಾ, ಈ ಹಬ್ಬವನ್ನು ಹಳೆ ಒಡಂಬಡಿಕೆಯಲ್ಲಿ ಆಚರಿಸಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಈ ಪಂಚಾಶತಮ ದಿನ ಯಾವಾಗ ಶುರು ಆಗ್ತದೆ ಗೊತ್ತಾ, ಈ ಯೆಹೂದ್ಯರ ಬಳಿ ಗೊತ್ತಾ, ಪಂಚಾಶತಮ ದಿನ ಈ ಒಂದು ಸಬ್ಬತ್ತು ದಿನ ಅಂದರೆ ಪಸ್ಕ ಹಬ್ಬ ಆಗಿದ 50ನೇ ದಿವಸದಲ್ಲಿ. ಪಸ್ಕ ಹಬ್ಬ ದ 50th ಡೇ ಆಫ್ಟರ್ ದಿ ಸಬ್ಬತ್ ಪಾಸ್ ಓವರ್. ಯಾವಾಗ ಪಸ್ಕ ಹಬ್ಬ ಆಗಿಂದ 50 ದಿವಸ ಆಗಿದ ಮೇಲೆ ಇದೇನು ಬರ್ತದೆ ಗೊತ್ತಾ, 5ನೇ ಹಬ್ಬ ಅವ್ರದ್ದು. ಇದೇನು ಗೊತ್ತಂದ್ರೆ ಇದು ಪಸ್ಕ ಅಂತ ಕರೀತಾರೆ. ಪಸ್ಕ ಅಂದ್ರೆ ಗೊತ್ತಾ, ಪಾಸ್ ಓವರ್ ಅಂದ್ರೆ ಗೊತ್ತಂದ್ರೆ ಇಲ್ಲಿಂದ ಏನು ಗೊತ್ತಂದ್ರೆ ಬಿಡುಗಡೆ ಆಗಿ ಹೋಗಿರ್ತಕ್ಕಂಥ, ಈ ಲೋಕದಿಂದ ಬಿಡುಗಡೆ ಆಗಿ ಹೋಗ್ತಕ್ಕಂಥ.
ಈ ಲೋಕದಿಂದ ಏನು ಗೊತ್ತಾ, ಪರಲೋಕಕ್ಕೆ ಏರಿ ಹೋಗ್ತಕ್ಕಂಥದ್ದು ಪಾಸ್ ಓವರ್. ಅರ್ಥಾತ್ ಸಬ್ಬತ್ತು ದಿನದ ಮೊದಲುಗೊಂಡು ಏನು ಗೊತ್ತಾ ಅಂತಾರೆ, ಈ ಒಂದು 50 ದಿನ ಆಗಿದ ಮೇಲೆ, ಪಸ್ಕಾ ಹಬ್ಬ ಆಚಾರ ಮಾಡಿದ ಮೇಲೆ 50 ದಿವಸಗಳು ಆಗಿದ ಮೇಲೆ ಏನು ಗೊತ್ತಂದರೆ ಈ ಹಬ್ಬ ಬರ್ತದೆ, ಪಂಚಾಶತಮ ದಿನ. ಇದು ಬಿಡುಗಡೆಯ ಒಂದು ದಿನ. ಇದು ಏನು ಗೊತ್ತಂದರೆ ಇಸ್ರಾಯೇಲರು ಅವ್ರ ಜೀವಮಾನದಲ್ಲಿ ಗೊತ್ತಾ, ಇದು ಕಟ್ಟುನಿಟ್ಟಾಗಿ ಅವರು ಆಚಾರ, ಇದರ ಅರ್ಥ ನಾವು ಅರ್ಥ ಮಾಡಿಕೊಳ್ಳೋಣ. ಈ ಒಂದು ಪಂಚಾಶತಮ ದಿನ 5ನೇ ಒಂದು ಹಬ್ಬ, ಇದೇನು ಗೊತ್ತಾ, ಈ ಲೋಕದಿಂದ ಬಿಡುಗಡೆಯಾಗಿರ್ತಕ್ಕಂಥ ಒಂದು ಹಬ್ಬ ಆಚರಿಸ್ತಾರೆ. ಅಲ್ಲಿ ಬರೆದ ಗೊತ್ತಂತಂದ್ರೆ ಫಸ್ಟ್ ಡೇ ಆಫ್ ವೀಕ್ ಪೆಂಟಿಕೋಸ್ಟ್. ಇದಕ್ಕೆ ಪೆಂಟಿಕೋಸ್ಟ್ ಅಂತಕ್ಕಂಥದ್ದು ಇದೊಂದು ಸಭೆ ಏನದು ಗೊತ್ತಾ, ಪೆಂಟಿಕೋಸ್ಟ್ ಅಂತಕ್ಕಂಥದ್ದು ಇದು ಅವ್ರದ್ದು 5ನೇ ಒಂದು ಹಬ್ಬ. ಈ ದಿನಕ್ಕೆ ಏನಂತ ಕರಿತೀರಿ ಗೊತ್ತಾ, ಫೀಸ್ಟ್ ಆಫ್ ವೀಕ್. ಇದು ಗೊತ್ತಂತಂದ್ರೆ ಇದು ಹಬ್ಬದ ಒಂದು ವಾರ. ಈ ಹಬ್ಬದ ವಾರ ಅಂದರೆ 50 ದಿವಸ. 50 ದಿವಸಗಳು ಆಗಿದ ಮೇಲೆ, ಪಸ್ಕ ಹಬ್ಬ ಆಗಿದ ಮೇಲೆ 50 ದಿವಸ ಆಗಿದ ಮೇಲೆ ಈ ಹಬ್ಬ ಬರ್ತದೆ. ಇದಕ್ಕೆ ಇವತ್ತು ಫೀಸ್ಟ್ ಆಫ್ ದಿ ವೀಕ್ ಅಂತ ಕರೀತಾರೆ. ಇದಕ್ಕೆ ಫೀಸ್ಟ್ ಆಫ್ ದಿ ಹಾರ್ವೆಸ್ಟ್ ಅಂತ ಕರೀತಾರೆ. ಇದಕ್ಕೆ ಫೀಸ್ಟ್ ಆಫ್ ದಿ ಫಸ್ಟ್ ಫ್ರೂಟ್ ಎಂಬುದಾಗಿ ಕರೀತಾರೆ. ಇಸ್ರಾಯೇಲರು ಈ ಒಂದು ಹಬ್ಬದ ಇವತ್ತು ವಾರದ ಹಬ್ಬ ಮತ್ತು ಇದನ್ನು ಗೊತ್ತಾ ಸುಗ್ಗಿಯ ಒಂದು ಹಬ್ಬ. ಇದೇನು ಗೊತ್ತಂತಂದ್ರೆ ಮೊದಲನೇ ಪ್ರಥಮ ಫಲದ ಹಬ್ಬ. ಅವರ ಹೊಲ ಗದ್ದೆಗಳನ್ನೆಲ್ಲ ಬೆಳೆದಿದ ಮೇಲೆ ಗೊತ್ತಾ, ವರ್ಷಕ್ಕೆ ಒಂದು ಸಾರಿ ಏನು ಗೊತ್ತಂದ್ರೆ ಮೊದಲನೇ ಒಂದು ಫಲ, ಆ ಫಲ ದೇವರಿಗೆ ಏನು ಗೊತ್ತಂದ್ರೆ ಅರ್ಪಿಸ್ತಾ ಇದ್ದರು. ಅದಕ್ಕೇನು ಗೊತ್ತಂದ್ರೆ ಇದಕ್ಕೆ ಫಸ್ಟ್ ಫ್ರೂಟ್. ಅದಕ್ಕೆ ಇದಕ್ಕೆ ಹಾರ್ವೆಸ್ಟ್, ಇದು ಹಬ್ಬ. ಇದೇನು ಗೊತ್ತಂದ್ರೆ ದ ಫೀಸ್ಟ್ ಆಫ್ ದ ವೀಕು ಆರ್ ದ ಫೀಸ್ಟ್ ಆಫ್ ದಿ ಹಾರ್ವೆಸ್ಟು ಆರ್ ದ ಫೀಸ್ಟ್ ಆಫ್ ದಿ ಫಸ್ಟ್ ಫ್ರೂಟ್. ಆವತ್ತಿನ ದಿವಸ ಅವರಿಗೆ ಸುಗ್ಗಿಯ ಹಬ್ಬ ಆಗಿರುವುದಾದರೆ, ಕ್ರೈಸ್ತ ಸಭೆಗೆ ಇದೊಂದು ಸುಗ್ಗಿಯ ಹಬ್ಬ. ಇದು ಹಬ್ಬ ಯಾವುದಿದು ಗೊತ್ತಾ, ಯಾವ ಹಬ್ಬ ಅದ, ಆವತ್ತಿನ ದಿವಸ ದವಸ ಧಾನ್ಯಗಳ ಹಬ್ಬ ಆಗಿರೋದಾದರೆ, ಈ ಪಂಚಾಶತಮ ದಿನದಲ್ಲಿ ಏನದು ಗೊತ್ತಾ, ಆತ್ಮಗಳ ಹಬ್ಬ. ಪವಿತ್ರಾತ್ಮದಿಂದ ಅನೇಕರು ಆತನ ಸನ್ನಿಧಾನದಲ್ಲಿ ಬರ್ತಕ್ಕಂಥ, ಪವಿತ್ರಾತ್ಮ ಹೊಂದಿಕೊಳ್ತಕ್ಕಂಥ ಒಂದು ದಿನ, ಅಂದರೆ ಬೆಂಕಿಯ ಸ್ನಾನ ಆಗ್ತಕ್ಕಂಥ ಒಂದು ದಿನ. ಎಲ್ಲರ ಮೇಲೆ ನನ್ನ ಪವಿತ್ರಾತ್ಮ ಸುರಿಸ್ತೇನೆ ಎಂಬುದಾಗಿ ಹೇಳಿದ ಯೋವೇಲ ಪ್ರವಾದಿ ಗ್ರಂಥದಲ್ಲಿ ಹೇಳಿದ ಹಾಗೆ, 2ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ, ಇವತ್ತಿನ ದಿವಸ ಈ ಪಂಚಾಶತಮ, ಈ 5ನೇ ಹಬ್ಬ ಇವರು ಆಚರಿಸುವಾಗ ಇದು ಸುಗ್ಗಿ ಹಬ್ಬ ಅವರು ಮಾಡುವುದಾದರೆ, ಇವತ್ತು ದಿವಸ ಕ್ರೈಸ್ತ ಸಭೆಗೆ ಇದು ಸುಗ್ಗಿ, ಆತ್ಮಗಳ ಸುಗ್ಗಿಯ ಹಬ್ಬ, ಆತ್ಮಗಳು ಗೆಲ್ಲುವಂಥ ಒಂದು ಹಬ್ಬ. ಇದು ಏನು ಗೊತ್ತಾ ಅಂತಂದ್ರೆ ಆತ್ಮ ಗೆಲ್ಲತಕ್ಕಂಥ ಹಬ್ಬ ಅದ. ಇದೇನು ಗೊತ್ತಾ, ಇದು ಹಾರ್ವೆಸ್ಟ್ ಅಂತ ಕರೀತಾರೆ. ಇದು ಪ್ರಥಮ ಫಲ. ಕ್ರೈಸ್ತ ಸಭೆ ದೇವರಿಗೆ ಪ್ರಥಮ ಫಲ. ಅನ್ಯ ಜಾತಿ ಜನಾಂಗದವರಿಂದ ಯಾರ್ಯಾರು ಆತ ನಂಬಿದಾರೋ, ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟಿದ್ದಾರೋ, ಪಟ್ಟಿದ ಮೇಲೆ ದೀಕ್ಷಾಸ್ನಾನ ಆಗಿದೆಯೋ, ದೀಕ್ಷಾಸ್ನಾನ ಆಗಿದ ಮೇಲೆ ಈ ಪವಿತ್ರಾತ್ಮ ಸ್ನಾನ ಹೊಂದಿದ್ದಾರೋ, ಇವರೇನು ಗೊತ್ತಾ, ದೇವರಿಗೆ ಪ್ರಥಮ ಫಲ, ದೇವರಿಗೆ ಫಸ್ಟ್ ಫ್ರೂಟ್. ದೇವ್ರ ಮಕ್ಕಳೇ, ಕ್ರೈಸ್ತ ಸಭೆಯಲ್ಲಿ ಇದು ಆತ್ಮಗಳ ಹಬ್ಬ. ಇದಕ್ಕೇನು ಗೊತ್ತಾ, ಆತ್ಮಗಳ ಹಬ್ಬ ಅಂತ ಕರೀತಾರೆ. ಆತ್ಮಗಳು ಎಷ್ಟು ಪವಿತ್ರ ಆತ್ಮ ನಮ್ಮ ಮೇಲೆ ಬರಲು ರಾಶಿ ರಾಶಿ ಆತ್ಮಗಳನ್ನು ಆತನ ಹಬ್ಬ ಮಾಡಿಕೊಡ್ತಕ್ಕಂಥ ಒಂದು ಪವಿತ್ರಾತ್ಮ ಅವರ ಮೇಲೆ ಬರಲು. ಈ ಒಂದು ದಿನ ಏನು ಗೊತ್ತಾ, ನೀರಿನಿಂದ ಸ್ನಾನ ನಿಮಗಾಗಿದೆ ಸಾಲದು, ಆದರೆ ಕ್ರೈಸ್ತರೇ ನಿಮಗೆ ಹಬ್ಬದ ಒಂದು ದಿನ ಅದ, ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಂಥ ಒಂದು ದಿನ. ಪವಿತ್ರಾತ್ಮ ನೀವೇನು ಗೊತ್ತಂದ್ರೆ ಪವಿತ್ರಾತ್ಮ ನೀವು ಹೊಂದಿರತಕ್ಕಂಥ ಒಂದು ದಿನ, ಅದು ಬೆಂಕಿಯ ದಿನ, ಅದು ಪವಿತ್ರಾತ್ಮನ ದಿನ. ಅದರಲ್ಲಿ ಸ್ನಾನ ಆಗಬೇಕು. ಆವಾಗ ಸ್ನಾನ ಆಗ್ತದೆ, ಆವಾಗ ನೀವು ಪರಿಪೂರ್ಣರು. ಇಲ್ಲದ್ರೆ ಗೊತ್ತಾ, ಪರಿಪೂರ್ಣರು ಅಲ್ಲ. ನೀವು ರಾಶಿನ, ದೇವ್ರಿಗೆ ರಾಶಿ ಅಲ್ಲ. ದೇವ್ರು ಹೇಳಿದ್ದೇನು ಗೊತ್ತಾ, ಆತನ ಮೊರವನ್ನು ಕೈಯಲ್ಲಿ ಹಿಡಿದುಕೊಂಡು ನಿಂತಿದ್ದಾನೆ. ಏನು ಗೊತ್ತಾ, ಮೆಟ್ಟು ನಾಲಿಗೆ ಮೇಲೆ ನಿಂತಿದ್ದಾನೆ. ಆತನ ಕಣವನ್ನು ತೂರ್ತಾ ಇದ್ದಾನೆ. ಹೊಟ್ಟೆಲ್ಲ ಏನು ಗೊತ್ತಾ, ಒಂದು ಕಡೆ ಹೋಗಿರ್ತದ. ಗಟ್ಟಿಯಾಗಿರ್ತಕ್ಕಂಥ ಕಾಳುಗಳನ್ನು ಏನು ಮಾಡ್ತಾನೆ ಗೊತ್ತಾ, ಕೊನೆ ಯುಗ ಸಮಾಪ್ತಿಯಲ್ಲಿ ಎಲ್ಲ ಕಾಳುಗಳನ್ನ ತನ್ನ ಚೀನದಲ್ಲಿ ತುಂಬಿಟ್ಟುಕೊಳ್ಳುತ್ತಾನೆ, ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಹಾಕುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇದು ಸುಗ್ಗಿ, ಆತ್ಮಗಳ ಸುಗ್ಗಿ. ಇದರ ಎಷ್ಟು ಜನ ಗಟ್ಟಿ ಇದ್ದಾರೆ, ಎಷ್ಟು ಜನ ಪವಿತ್ರಾತ್ಮ ಭರಿತರಾಗಿದ್ದಾರೆ, ಎಷ್ಟು ಜನ ಕ್ರಿಸ್ತನಿಗೆ ಸ್ವೀಕಾರ ಮಾಡಿ ಲೋಕದಿಂದ ಪಾರಾಗಿದ್ದಾರೆ, ಮರಣದಿಂದ ಪಾರಾಗಿದ್ದಾರೆ, ನಿತ್ಯ ಜೀವಕ್ಕೆ ಸೇರಿದ್ದಾರೆ. ಇದು ಸುಗ್ಗಿಯ ಹಬ್ಬ. ಆದರೆ ಇನ್ನೂ ನಮ್ಮ ಸಭೆಗಳಲ್ಲಿ ಇನ್ನೂ ಸುಗ್ಗಿ ಕಾಣಿಕೆ ನಾವು ಮಾಡ್ತಾಯಿದ್ದೀವಿ. ಯಾವ ಹಬ್ಬ? ಹೊಲದಾಗಿ ಎಷ್ಟು ಬೆಳೀತು, ಇವತ್ತು ದಿವಸ ಪ್ರಥಮ ಫಲ ಹೊಲದಾಗಿಂದು ಯಾನು
ತೆಂಗಿನಕಾಯಿ ತರ್ರಿ, ಇರತಕ್ಕಂಥ ದವಸ ಧಾನ್ಯಗಳು ತಗೊತರ್ರಿ, ಪ್ರಥಮ ಫಲ ನಿಮ್ಮ ಶಾಲೆದಾಗ ಪ್ರಥಮ ಫಲ ಕೊಡ್ರಿ, ದೇವರಿಗೆ ಪ್ರಥಮ ಫಲ ಕೊಡ್ರಿ. ಇದೆಲ್ಲ ಗೊತ್ತಾ ಯಹೂದ್ಯರ ಆಚಾರ ಮಾಡ್ತಕ್ಕಂಥ ಒಂದು ಹಬ್ಬ. ಕ್ರೈಸ್ತರೇ ಇವತ್ತಿನ ದಿವಸ ಕ್ರೈಸ್ತರು ಆಚಾರ ಮಾಡ್ತಕ್ಕಂಥ ಹಬ್ಬ ಯಾವುದಿದೆ ಗೊತ್ತಾ? ಪಂಚಾಶತಮ ದಿನ ಅಂದ್ರೇನು ಗೊತ್ತಾ? ಇದು ಸುಗ್ಗಿಯ ಹಬ್ಬ. ಇದೇನು ಗೊತ್ತಾ? ಫಸ್ಟ್ ಫ್ರೂಟ್, ಪ್ರಥಮ ಫಲ, ದೇವರಿಗೆ ಪ್ರಥಮ ಫಲವಾಗಿ ಅರ್ಪಿಸ್ತಕ್ಕಂಥದ್ದು ಏನಂದು ಗೊತ್ತಾ? ಆತ್ಮಗಳ ಹಬ್ಬ. ಇದು ಪಂಚಾಶತಮ ದಿನ. ಇವತ್ತಿನ ದಿವಸ ನಾವು ನೋಡೋಣ ಯಾರ್ಯಾರು ಏನು ಗೊತ್ತಾ, ಈ ಒಂದು ದೀಕ್ಷಾ ಸ್ನಾನ, ಪವಿತ್ರಾತ್ಮದಲ್ಲಿ ದೀಕ್ಷಾ ಸ್ನಾನ ಆಗ್ಯದ, ಅವ್ರೇನು ಗೊತ್ತಾ? ಪ್ರಥಮ ಫಲ. ಇವ್ರೇನು ಗೊತ್ತಾ? ದೇವರಿಗೆ ಪ್ರಥಮ ಫಲ. ಇವ್ರ ಮೇಲೆ ಮರಣದ ಅಧಿಕಾರ ಇಲ್ಲ. ಇವರು ಎರಡನೇ ಮರಣದಲ್ಲಿ ಸಾಯ್ತಕ್ಕಂಥವ್ರಲ್ಲ, ಇವರು ಯಾವಾಗಲೂ ಜೀವಿಸ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ಪವಿತ್ರ ಆತ್ಮ ಯಾವ ರೀತಿ ಇಳಿದು ಬಂದಿದೆ ನೋಡಿರಿ. ಪಂಚಾಶತಮ ದಿನ ಹಬ್ಬ ಬದ್ದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು, ಸಭೆಯಾಗಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಫಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ ಮನೆಯಲ್ಲೆಲ್ಲ ತುಂಬಿಕೊಂಡಿತು. ನೋಡಿ ವಾಕ್ಯ ಹಂಗ. ಆಗ ಬಿರುಗಾಳಿ ಬೀಸುತ್ತದೋ ಅನ್ನುವಂತೆ ಎಲ್ಲರೂ ಪಂಚಾಶತಮ ಹಬ್ಬ ಮಾಡೋದಕ್ಕೋಸ್ಕರ ಯೆರೂಸಲೇಮಿನಲ್ಲಿ ಬಂದು ಕೂಡಿದರು. ಶಿಷ್ಯರಾದರು ಆ ಒಂದು ಮನೆಯಲ್ಲಿ ಬಚ್ಚಿಟ್ಟುಕೊಂಡು ಅವತ್ತಿನ ದಿವಸ ಆರಾಧನೆ ಮಾಡ್ತಾಯಿದ್ರು. ಯಾವಾಗ ಈ ಒಂದು ಬಿರುಗಾಳಿ ಬೀಸಲಿಕ್ಕೆ ಶುರು ಆಯಿತು, ಬಿರುಗಾಳಿ ರೂಪದಾಗ ದೊಡ್ಡ ಶಬ್ದ ಸುರಿಲಕ್ಕೆ ಶುರು ಆಯಿತು. ಆ ಬಿರುಗಾಳಿಯೊಡನೆ ಏನು ಗೊತ್ತಾ? ಆಕಾಶದೊಳಗಿಂದ ಗುಡುಗು ಮಿಂಚು ಸಿಡು ದೊಡ್ಡ ಶಬ್ದ, ಸಿಂಹ ಗರ್ಜಿಸುವ ರೂಪದಲ್ಲಿ ದೊಡ್ಡ ಶಬ್ದ, ಒಂದು ಗುಡುಗು. ಆ ದೊಡ್ಡ ಶಬ್ದ, ಬಿರುಗಾಳಿ ಇದೆ, ಗುಡುಗುವಂಥ ಶಬ್ದ ಅದ, ಅದರಲ್ಲಿ ಏನು ಗೊತ್ತಂದ್ರೆ ಬೆಂಕಿ ಅದ. ಬಿರುಗಾಳಿ ಬೀಸ್ತಕ್ಕೆ ಶುರು ಆಗ್ಯದ. ಆಕಾಶದಲ್ಲಿ ಗುಡುಗು ಮಿಂಚು ಸಿಡಿಲುಗಳು ಏನು ಗೊತ್ತಾ? ಒಂದಕ್ಕೊಂದು ಡೆಕ್ಕೆ ಹೊಡೀತಾವ. ಆವಾಗ ಅಲ್ಲಿಂದ ಬೆಂಕಿ ಹಿಡಿದು ಏನು ಮಾಡತ್ತದ ಗೊತ್ತಾ ಅಂತಂದ್ರೆ, ಇವರು ಕೂಡಿದ್ದ ಸ್ಥಳದ ಮೇಲೆ, ಇವರು ಕೂಡಿದ ಆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರ ಒಬ್ಬೊಬ್ಬರ ಮೇಲೆ ಬಂದು ಒಂದೊಂದಾಗಿ ಕೂತುಕೊಂಡವು. ಹಾಲೆಲೂಯ, ದೇವನಾಮ ಸ್ತೋತ್ರ ಉಂಟಾಗಲಿ. ಪವಿತ್ರಾತ್ಮ ಬೆಂಕಿ ರೂಪದಲ್ಲಿ ಉರಿಯ ನಾಲಿಗೆಯಂತೆ ಆ ಬಿರುಗಾಳಿಯಲ್ಲಿ, ಆ ಗುಡುಗು ಮಿಂಚು ಸಿಡಿಲಿನಲ್ಲಿ, ದೊಡ್ಡ ಸಿಂಹ ಗರ್ಜನೆಯಲ್ಲಿ, ಭೂಮಿ ಆಕಾಶ ಸೂರ್ಯ ಚಂದ್ರ ಅಂಥ ಭಯಂಕರವಾದಂಥ ಗುಡುಗಿನ ಶಬ್ದದಲ್ಲಿ, ದೊಡ್ಡ ಬಿರುಗಾಳಿಯಲ್ಲಿ ಬೆಂಕಿ ಇಳಿದು ಎಲ್ಲರ ಮೇಲೆ ಬಂದು ಪವಿತ್ರಾತ್ಮ ಬಂದು ಇಳಿಯಿತು. ಪವಿತ್ರಾತ್ಮ ಅಂತಕ್ಕಂಥದ್ದು ಬೆಂಕಿ ಇದೆ, ಪರಿಶುದ್ಧಾತ್ಮ. ಹಾಲೆಲೂಯ. ಪವಿತ್ರಾತ್ಮ ಅಂತಕ್ಕಂಥದ್ದು ಬೆಂಕಿ ಇದೆ. ದೇವ್ರ ಮಕ್ಕಳೇ, ಎಲ್ಲರ ಮೇಲೆ ಈ ಒಂದು ಬೆಂಕಿ ಇಳಿದು ಬಂತು. ಈಗ ಅಲ್ಲಿರ್ತಕ್ಕಂಥ ಎಷ್ಟು 120 ಜನರಿದ್ದಾರೆ ಆ ಮನೆಯಲ್ಲಿ. ಈ 120 ಜನ, ಆ ದಿವಸಗಳು ಸುಮಾರು 120 ಮಂದಿ ಸಹೋದರರು ಕೂಡಿ ಬಂದಿದ್ದಾರೆ ಅವತ್ತು ದಿವಸ ಮನೆಯಲ್ಲಿ. ಎಲ್ಲರ ಮೇಲೆ ಗೊತ್ತಂದ್ರೆ ಪವಿತ್ರಾತ್ಮ ಇಳಿದು ಬಂತು. ಫಸ್ಟ್ ಚರ್ಚ್, ಫಸ್ಟ್ ಸಭೆ, ಪವಿತ್ರಾತ್ಮನ ಸಭೆ. 120 ಜನ ಇವರನ್ನು ಗೊತ್ತ ಏಕ ಮನುಷ್ಯನಿಂದ ಆ ಮನೆಯಲ್ಲಿ ಕೂಡಿ ಆರಾಧಿಸುವಂಥ ಸಂದರ್ಭದಲ್ಲಿ ಪವಿತ್ರಾತ್ಮ ಬೆಂಕಿ ರೂಪದಲ್ಲಿ, ಬಿರುಗಾಳಿ ಹಾಗೆ ದೊಡ್ಡ ಗುಡುಗು ಮಿಂಚಿನ ಶಬ್ದದಲ್ಲಿ 120 ಜನರ ಮೇಲೆ ಪವಿತ್ರಾತ್ಮ ಬಂದು ಇಳಿತು. ಇದು ಫಸ್ಟ್ ಕ್ರೈಸ್ಟ್ ಚರ್ಚ್, ಪವಿತ್ರಾತ್ಮನ ಸಭೆ ಪ್ರಾರಂಭ ಆಯಿತು. ಇವತ್ತು ದಿವಸ ಯಾವ ಸಭೆಯಲ್ಲಿ ಪವಿತ್ರಾತ್ಮ ಇಲ್ಲ ಅದು ಸಭೆ ಅಲ್ಲ. ಕ್ರಿಸ್ತನ ಸಭೆ ಪವಿತ್ರಾತ್ಮನ ಸಭೆ ಇದೆ. ಪವಿತ್ರಾತ್ಮನ ಸಭೆ ಏನು ಗೊತ್ತಂದ್ರೆ, ಫಸ್ಟ್ ಚರ್ಚ್ ಏನು ಗೊತ್ತಂದ್ರೆ ಕ್ರೈಸ್ತ ಸಭೆ. ಇದು ಬೆಂಕಿಯಿಂದ ಉದಯ ಆಗಿರ್ತಕ್ಕಂಥ, ಪವಿತ್ರಾತ್ಮನಿಂದ ಬೆಂಕಿ ಉದಯ. ಇವತ್ತು ದಿವಸ ಪ್ರತಿಯೊಂದು ಸಭೆ ಬೆಂಕಿಯಿಂದ ಉದಯ ಆಗಬೇಕಾಗಿದೆ. ನಮಗೆ ನೀರಿನ ಸ್ನಾನ ಇದೆ, ಆದರೆ ಬೆಂಕಿಯ ಸ್ನಾನ ಇನ್ನೂ ಆಗೇ ಇಲ್ಲ. ಎಲ್ಲಿ ತನಕ ಬೆಂಕಿಯ ಸ್ನಾನ ಆಗೋದಲ್ಲ ಅದು ಪರಿಪೂರ್ಣ ಸಭೆ ಅಲ್ಲ. ಇವತ್ತಿನ ದಿವಸ ಅದಕ್ಕಾಗಿ ನೀವು ಪ್ರಯಾಸ ಪಡಿರಿ, ಅದಕ್ಕಾಗಿ ನೀವೇನು ಗೊತ್ತಾ ಪ್ರಯತ್ನ ಮಾಡಿರಿ, ಇದಕ್ಕಾಗಿ ನೀವು ಬೇಡಿಕೊಳ್ಳಿರಿ. ಸ್ವಾಮಿ ಹೇಳಿ, ನೀವು ಬೇಡಿಕೊಳ್ಳಿರಿ ನಿಮಗೆ ದೊರಕುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು. ನಾವು ಏನು ಬೇಡ್ತಾ ಇದ್ದೇವೆ, ಏನು ಹುಡುಕ್ತಾ ಇದ್ದೇವೆ? ಇವತ್ತು ದಿವಸ ಸಭೆಯಲ್ಲಿ ನಾವು ಏನು ಹುಡುಕ್ತಾ ಇದ್ದೇವೆ? ಸಭೆಯಲ್ಲಿ ನಾವು ಏನು ಬೇಡ್ತಾ ಇದ್ದೇವೆ? ಇವತ್ತು ದಿವಸ ನಮ್ಮ ಹೊಟ್ಟೆ ಪಾಡಿಗಾಗಿ, ಸುಖ ಭೋಗಕ್ಕಾಗಿ,
ನಮ್ಮ ಜೀವನಕ್ಕಾಗಿ ಬೇಡ್ತಾ ಇದೆ. ಆದರೆ ಪವಿತ್ರಾತ್ಮ ಬೇಡಿಕೊಳ್ಳಿರಿ ಎಂಬುದಾಗಿ ಹೇಳಿದ್ದಾರೆ. ನಾ ಹಂಗಿಸದೆ ಕೊಡ್ತೀನಿ ಅಂದರೆ ನೀವು ಅನ್ನ ವಸ್ತ್ರ ಬಟ್ಟೆ ತಿಂಡಿ ನಿಮಗೆ ಅಂತ ಅಲ್ಲತಿಲ್ಲ ಆತ. ನಿಮಗೆ ಹಂಗಿಸದೆ ಪವಿತ್ರಾತ್ಮ ನಾನು ನಿಮ್ಗೆ ಕೊಡ್ತೇನೆ. ಇದು ಯಾರಾದರೂ ಬೇಡಿದ್ದೇವ? ಪ್ರತಿ ದಿವಸ ನಮ್ಮ ಜೀವಮಾನದಲ್ಲಿ ಪವಿತ್ರಾತ್ಮ ಭರಿತರಾಗಿದ್ದೇವೆ, ಪ್ರಾರ್ಥನೆ ಮಾಡೋಕ್ಕೆ ನಾವು ಕುಳಿತಿರ್ತೀವಿ. ನಮ್ಮ ಮೇಲೆ ಏನಾದರೂ ಪವಿತ್ರಾತ್ಮ ದಾನ ಆಗ್ಯದ? ಪವಿತ್ರಾತ್ಮ ನಮ್ಮ ಮೇಲೆ ಇಳಿದು ಬಂದದ? ಕ್ರೈಸ್ತ ಸಭೆ ಪ್ರಾರಂಭ ಆಗಿರತಕ್ಕಂಥದ್ದು ಏನು ಗೊತ್ತಾ? ಆತ್ಮದಿಂದೇ, ಪವಿತ್ರಾತ್ಮನಿಂದ ಗೊತ್ತಾ ಸಭೆ ಪ್ರಾರಂಭ ಆಗಿದೆ. ಪವಿತ್ರಾತ್ಮ ಇಲ್ಲದೆ ಸಭೆ ಪ್ರಾರಂಭ ಆಗಿಲ್ಲ. ಇವತ್ತು ದಿವಸ ಅನೇಕ ಸಭೆಗಳು ಗೊತ್ತಾ ಪವಿತ್ರಾತ್ಮ ಇಲ್ಲದಂಥ ಸಭೆಗಳು. ಇಂಥ ಒಂದು ಸಭೆಗಳಲ್ಲ. ಇವತ್ತಿನ ದಿವಸ ಗೊತ್ತಾ ಅನೈಂಟಿಂಗ್ ಆಗ್ತದೆ. ಅನೈಂಟಿಂಗ್ ಅಂದರೆ ಏನು? ಪವಿತ್ರಾತ್ಮನ ಅಭಿಷೇಕ. ರೆವರೆಂಡ್ ಅಂದರೆ ಏನು? ಪವಿತ್ರಾತ್ಮದಿಂದ ತುಂಬಿದದ್ದವರು, ಪವಿತ್ರಾತ್ಮ ಹೊಂದಿಕೊಂಡು ಬೆಂಕಿಯ ಸ್ನಾನ ಆಗಿರ್ತಕ್ಕಂಥವ್ರು. ಕೇವಲ ಗೊತ್ತಾ ಬಟ್ಟೆ ಮೇಲೆ ಇಂಥ ಬಟ್ಟೆ ಹಾಕ್ಕೊಳ್ತಕ್ಕಂಥವ್ರು, ಇಂಥವು ಏನು ಗೊತ್ತಾ, ಅದೆಲ್ಲ ಗೊತ್ತಾ ರೋಮ್ ಸಾಮ್ರಾಜ್ಯದ ಏನು ಗೊತ್ತಂದ್ರೆ ಆ ಬಟ್ಟೆಗಳಿವೆ. ಅವ್ರು ಹಾಕಿಕೊಳ್ತಕ್ಕಂಥ ಎಲ್ಲ ಉಡುಪುಗಳೇನೋ ಗೊತ್ತಾ ಬಾಬೇಲಿನ ಬಟ್ಟೆಗಳಿವೆ. ಆದ್ರೆ ಈ ಒಂದು ಸಭೆ ಬಟ್ಟೆಗಳು ಪವಿತ್ರಾತ್ಮ ಅಂತಕ್ಕಂಥ ಈ ಒಂದು ಮೇಲಂಗಿ, ಪವಿತ್ರಾತ್ಮ ಮೇಲಂಗಿ ನೀವು ಧರಿಸಿಕೊಳ್ಳಿ ಎಲ್ಲ ಕಾಲ ವೇಳೆಗಳಲ್ಲಿ. ಅದಕ್ಕೆ ಪವಿತ್ರಾತ್ಮ ಇಲ್ಲದೆ ಸಭೆ ಇಲ್ಲ. ನಾನು ವಾಗ್ದಾನ ಮಾಡಿದಂಥ ಸಭೆ ಯಾನು ಗೊತ್ತು, ಎಲ್ಲರ ಮೇಲೆ ನಾನು ಆತ್ಮ ಕಳಿಸ್ಕೊಡ್ತೇನೆ ಎಂಬುದಾಗಿ ಹೇಳಿದ ಕರ್ತನು ಜೀವಿತನ ಎದ್ದು ತಂದೆ ಬಲಪಾರ್ಸಿ ಹೋಗಿದ ಮೇಲೆ ನಾನು ಆತ್ಮ ಕಳಿಸ್ಕೊಡ್ತೇನೆ. ನೀವು ಜಾಗೃತಿಯಾಗಿ ಆತ್ಮ ಧರಿಸಿಕೊಳ್ಳಿರಿ. ನೀವೆಲ್ಲ ಕಾಲಗಳಲ್ಲಿ ಆತ್ಮನಲ್ಲಿ ನೀವು ಜೀವಿಸಿರಿ, ಆತ್ಮಭರಿತರಾಗಿ. ಭಯಂಕರವಾದ ಮಹಾದಿನ ಬರುವಾಗ, ಅವತ್ತೊಂದು ದಿವಸ ಈ ಲೋಕದ ಮೇಲೆ ಬೆಂಕಿ ಮಳಿ ಸುರಿಯುವಾಗ ನಿಮ್ಮನ್ನು ರಕ್ಷಿಸುವಂಥದ್ದು ಯಾವುದು ಗೊತ್ತಾ? ಪವಿತ್ರ ಆತ್ಮ. ಪರಿಶುದ್ಧಾತ್ಮ ನಿಮ್ಮಲ್ಲಿ ಇರುವುದಾದರೆ ನೀವು ರಕ್ಷಿಸಲ್ಪಡ್ತೀರಿ. ಅನೇಕ ನಮಗೆ ರಕ್ಷಣೆ ಆಯಿತು ಅಂತ ಹೇಳ್ಕೊಂತ ಅನೇಕ ಸಭೆ ತಿರುಗ್ತಾ ಇದ್ದಾರೆ. ನಮಗೆ ರಕ್ಷಣೆ ಅದೊಂದು ಹಿಡ್ಕೊಂಡು ಕುಂತಿದಾರ, ಒಂದೊಂದು ಸಭೆಯೋದ್ರು ಒಂದೊಂದು ಹೆಸರು ಹಿಡ್ಕೊಂಡು ಕುಂತಿದಾರ. ರಕ್ಷಣೆ ಆಯಿತು. ರಕ್ಷಣೆ ಯಾವಾಗ? ಅದು ಪವಿತ್ರ ಆತ್ಮ ಇದ್ದಾಗ. ಮತ್ತು ನೀವು ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. ಯಾತ್ರ ಬಲ? ಯಾವ ಬಲದಿಂದ ಈ ಸೇವೆ ಮಾಡಬೇಕು ನಾವು? ಯಾವ ಬಲದಿಂದ ನಾವು ಇವತ್ತು ದಿವಸ ಆತನಿಗೆ ಮಹಿಮೆ ಪಡಿಸಬೇಕು? ಪವಿತ್ರಾತ್ಮನ ಬಲ, ಪವಿತ್ರಾತ್ಮನ ವರ. ಪವಿತ್ರಾತ್ಮನ ವರಗಳು 9 ವರಗಳಿವೆ. ಪೌಲನು ತನ್ನ ಪತ್ರಿಕೆಯಲ್ಲಿ ಹೇಳಿದ್ದಾನೆ 9 ವರಗಳಿವೆ. ಮೊದಲನೇ ಕೊರಿಂಥ್ಯ 12 9 ವರಗಳು. 9 ವರಗಳಲ್ಲಿ ಇದನ್ನು ಹೊಂದಿಕೊಳ್ಳೋದಕ್ಕೋಸ್ಕರ ನೀವು ಪ್ರಯತ್ನ ಮಾಡಿ. ಈ ವಾಕ್ಯಗಳನ್ನು ಹೊಂದಿಕೊಳ್ಳೋದಕ್ಕೆ, ಈ ಆತ್ಮ ಈ ವರವನ್ನು ಹೊಂದಿಕೊಳ್ಳೋದಕ್ಕಾಗಿ ನೀವು ಪ್ರಯತ್ನ ಮಾಡಿ. ಇದು ತಗೊಂಡೇನು ಗೊತ್ತಾ? ನನಗೆ ಸಾಕ್ಷಿ ಯಾರಾಗಿರ್ತಾರೆ ಗೊತ್ತಾ? ಪವಿತ್ರಾತ್ಮ ಇದ್ದವರೇ ಸಾಕ್ಷಿ ಆಗ್ತಾರೆ. ಪವಿತ್ರಾತ್ಮ ಇರಲಾರ್ದವ್ರು ಎಂದೂ ಸಾಕ್ಷಿ ಆಗಲ್ರು. ಕರ್ತನು ಅವರನ್ನು ಗುರುತಿಸಲಾರ, ಇವರು ಆತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಆತನು ಪರಿಶುದ್ಧ ಧಗಧಗಿಸುವ ಬೆಂಕಿಯಾಗಿರುವುದರಿಂದ ನಾವು ಸಹ ಆ ಪವಿತ್ರಾತ್ಮ ಭರಿತರಾಗಿರಬೇಕು. ಯಾವಾಗ ಪವಿತ್ರಾತ್ಮ ಭರಿತರಾಗಿರ್ತೀವಿ ಆತನ ಮುಖ ದರ್ಶನ ಮಾಡಲಿಕ್ಕೆ ಸಾಧ್ಯ. ನಮ್ಮ ಕರ್ತನ ಪ್ರಭಾವದಲ್ಲಿ ಬರುವಾಗ ಆತನು ಉರಿತಕ್ಕಂಥ ಬೆಂಕಿ ಕೆಂಡವಾಗಿರ್ತಾನೆ. ಭೂಲೋಕದವರು ಎದೆ ಬಡ್ಕೊಳ್ಳೋಕೆ ಪ್ರಾರಂಭ, ಅಯ್ಯೋ ಯಜ್ಞದ ಕುರಿಯಾದ ಆತನ ಮುಖಕ್ಕೂ ಆತನ ಕೋಪಕ್ಕೆ ನಮ್ಮ ತಪ್ಪಿಸಿರಿ, ನೋಡೋಕ್ಕಾಗೋದಿಲ್ಲ. ಪ್ರಕಟಣೆ ಗ್ರಂಥದಲ್ಲಿ ಬರೀ ಆತನಿಗೆ ನೋಡೋಕ್ಕಾಗಲ್ಲ. ಯಾರು ನೋಡ್ತಾರೆ ಗೊತ್ತಾ? ಪವಿತ್ರ ಆತ್ಮ ಇದ್ದವರು ಮಾತ್ರ ಆತನ ದರ್ಶನ ಮಾಡ್ಲಿಕ್ಕೆ ಸಾಧ್ಯ, ಇದ್ರೆ ಸಾಧ್ಯ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ಇದೇನು ಗೊತ್ತು? ಪವಿತ್ರಾತ್ಮ ಅಂತಕ್ಕಂಥದ್ದು ರಾಶಿ ಮಾಡಿಕೊಳ್ಳುತ್ತಾನೆ ದೇವರು. ಇದು ಹಾರ್ವೆಸ್ಟ್. ಸಭೆಗಳು ಹಾರ್ವೆಸ್ಟ್ ಮಾಡಿಕೊಳ್ಳೋಕೆ ಆತನು ಬರ್ತಾ ಇದ್ದಾರೆ. ಸಭೆಗಳು ಭಾಳ ಇವೆ ಲೋಕದಾಗ. ನಾವು ಪ್ರಕಟಣೆ ಗ್ರಂಥದ ನೋಡ್ತೀವಿ 7 ಸಭೆಗಳಿವೆ. 7 ಸಭೆಗಳಿಗೆ ಈ ರೀತಿಯಿಂದ ಆತನು ಕೊಡ್ತಾ ಇದ್ದೆ. ನಾ ಬರೋ ತನಕ ನೀನು ಜಯ ಹೊಂದಬೇಕು, ನಾ ಬರೋ ತನಕ ಸಾಕ್ಷಿಯಾಗಿರ್ಬೇಕು. ನಾವು ಸಾಕ್ಷಿ. ಯಾರು ಸಾಕ್ಷಿ ಆಗ್ತಾರೆ? ನಿನಗೆ ಗೊತ್ತಾ? ನನ್ನ ಬಲವನ್ನು ಹೊಂದಿಕೊಂಡು ನೀವು ಭೂಲೋಕದ ಕಟ್ಟ ಕಡೆಯವರೆಗೆ ನೀವು ನನಗೆ ಸಾಕ್ಷಿಗಳಾಗಿರು. ಈ ಪವಿತ್ರಾತ್ಮ ಬಂದಿದ ಮೇಲೆ ನೀವು ನನಗೆ ಸಾಕ್ಷಿಯಾಗಿರಬೇಕೆಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈ ಪವಿತ್ರಾತ್ಮದಲ್ಲಿ ಸ್ನಾನ ಆಗಿರ್ತಕ್ಕಂಥವ್ರು 120 ಜನ, ಅದಾಗಿದ ಮೇಲೆ 500, ಅದಾಗಿದ ಮೇಲೆ 300, ಅದಾಗಿದ ಮೇಲೆ 500, ಅದಾದ ನಂತರ ಇಡೀ ಪೌಲನು ತನ್ನ ಇಡೀ ಪ್ರಪಂಚ ಏಷ್ಯಾ ಖಂಡದಲ್ಲೆಲ್ಲ ಪ್ರಪಂಚದ ಎಲ್ಲ ಭಾಗಗಳಲ್ಲಿ ಈ ಒಂದು ಪವಿತ್ರಾತ್ಮ ದಾನ ಮಾಡುತ್ತಾ ಶಿಷ್ಯರು ಪವಿತ್ರಾತ್ಮನ ದಾನ ಮಾಡುತ್ತಾ ಅನೇಕ ಸಭೆಗಳು ಅಲ್ಲಿ ಏನು ಗೊತ್ತಾ? ಪವಿತ್ರಾತ್ಮ ದಾನ ಮಾಡುತ್ತಾ ಹೋದರು. ಇವತ್ತು ದಿವಸ ಸಭೆಯೇ ನಾವೇನು ದಾನ ಮಾಡಬೇಕಾಗಿದೆ? ಪವಿತ್ರಾತ್ಮ ದಾನ ಮಾಡಬೇಕಾಗಿದೆ. ನಾವು ಪವಿತ್ರಾತ್ಮ ಹಂಚಬೇಕಾಗಿದೆ. ಪವಿತ್ರಾತ್ಮ ಅನೇಕರನ್ನು ಹಂಚಿಕೊಡಬೇಕಾಗಿದೆ. ಪವಿತ್ರಾತ್ಮ ಹಂಚೋದಕ್ಕೋಸ್ಕರವಾಗಿ ನಮ್ಮನ್ನು ಸೇವಕರಾಗಿ ಆ ಲೋಕದಲ್ಲಿ ಇಟ್ಟಿದ್ದಾನೆ. ಕೇವಲ ನೀರಿನ ಸ್ನಾನ ಮಾಡಿಸೋದಕ್ಕೋಸ್ಕರ ನಿಮಗಲ್ಲ,
ಪವಿತ್ರಾತ್ಮನಲ್ಲಿ ಸ್ನಾನ ಮಾಡಿಸೋದಕ್ಕೋಸ್ಕರವಾಗಿ ನಿಮ್ಮನ್ನು ಮಾಡಿಸಿದ್ದಾನೆ. ಅದಕ್ಕೆ ನಿಮಗೆ ರೆವರೆಂಡ್ ಅಂತ ಕರೀತಿದ್ದಾರೆ. ರೆವರೆಂಡ್ ಅಂದರೆ ಏನು ಗೊತ್ತಾ? ಪವಿತ್ರಾತ್ಮ ಭರಿತರು. ಇವತ್ತಿನ ದಿವಸ ಆ ಪವಿತ್ರಾತ್ಮ ಇಲ್ಲದೆ ಯಾರೂ ರೆವರೆಂಡ್ ಅಲ್ಲ. ಪವಿತ್ರಾತ್ಮನಲ್ಲಿ ಬೆಂಕಿ ಸ್ನಾನ ಆಗದೆ ಹೋದರೆ ಯಾರೂ ರೆವರೆಂಡ್ ಅಲ್ಲ. ಇವತ್ತು ದಿವಸ ಈ ವಾಕ್ಯ ಭಾಗವನ್ನು ಕೇಳುವಾಗ ಬಹಳ ಜಾಗೃತಿಯಾಗಿ ವಾಕ್ಯನ ಕೇಳಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ಮೋಸ ಹೋಗಬೇಡಿ. ಪವಿತ್ರಾತ್ಮ ನಿಮ್ಮ ಮೇಲೆ ಬಂದು ನೀರಿನ ಸ್ನಾನ ಆಗಿದೆ, ಆದರೆ ಪವಿತ್ರಾತ್ಮ ಬರಬೇಕಲ್ಲ. ಯಾವಾಗ ಬರಬೇಕು? ಅದಕ್ಕೆಂದು ಪ್ರಯತ್ನ ಮಾಡ್ತೀರಿ? ಅದಕ್ಕೆ ಎಂದು ಪ್ರಯತ್ನ ಮಾಡಬೇಕು. ಇವತ್ತು ದಿವಸ ನಾವು ನೋಡೋಣ ಪವಿತ್ರಾತ್ಮ. ಅಪೊಸ್ತಲರು ಕೃತ್ಯಗಳು, ಅಪೊಸ್ತಲರು ಏನು ಮಾಡಿದ್ದಾರೆ ಗೊತ್ತಾ? ಪವಿತ್ರಾತ್ಮ ದಾನ ಮಾಡ್ತಾ ಹೋಗಿದ್ದಾರೆ. ಹ್ಯಾಂಗೆ ಪವಿತ್ರಾತ್ಮ ದಾನ ಮಾಡಿದ್ರು? ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯ 31ನೇ ವಚನದಲ್ಲಿ ಎಲ್ಲರ ಮೇಲೆ ಪವಿತ್ರಾತ್ಮ ಬಂದು ಇಳಿತು. 4:31 ಬರೆಯಲ್ಪಟ್ಟದ. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ನೋಡಿ, ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ ಸ್ಥಳ ನಡುಗಿತ್ತು. ನೋಡಿ, ಪವಿತ್ರಾತ್ಮ ಅವರ ಮೇಲೆ ಬಂದಾಗ, ಅವರು ಪ್ರಾರ್ಥನೆ ಮಾಡುವಾಗ, ನಾವು ಪ್ರಾರ್ಥನೆ ಮಾಡಿದಾಗ ಒಂದು ನೊಣಾದರೂ ನಡುಗ್ತದ? ನಾವು ಪ್ರಾರ್ಥನೆ ಮಾಡಿದಾಗ ಏನು ಗೊತ್ತಂತಂದ್ರೆ ಒಂದಾದರೂ ದೆವ್ವ ಬಿಟ್ಟು ಹೋಗ್ತದ? ನಾವು ಪ್ರಾರ್ಥನೆ ಮಾಡಿದಾಗ ಯಾರಿಗಾದರೂ ವಾಸಿ ಆಗ್ತದ? ನಾವು ಪ್ರಾರ್ಥನೆ ಮಾಡಿದಾಗ ಯಾರಾದರೂ ಗುಣ ಹೊಂದುತ್ತಾರ? ಸ್ವಾಮಿ ಹೇಳಿದ್ರು, ನಾ ಮಾಡಿದಂಥ ಅದ್ಭುತ ಕಾರ್ಯಕ್ಕಿಂತ ನೀವು ಹೆಚ್ಚಾಗಿ ಮಾಡುತ್ತೀರಿ ಎಂಬುದಾಗಿ ಹೇಳಿದ್ದಾರೆ. ಯಾವಾಗ? ಪವಿತ್ರಾತ್ಮ ನಿಮ್ಮಲ್ಲಿದ್ದಾಗ. ಪವಿತ್ರಾತ್ಮ ನಿಮ್ಮಲ್ಲಿ ಹೀಗೆ ಅವರು ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ ಸ್ಥಳ ನಡುಗಿತು. ಇವತ್ತಿನ ದಿವಸ ಸಭೆಯಲ್ಲಿ ನಾವು ಮಾತಾಡುವಾಗ ಯಾರಾದರೂ ನಡುಗ್ತಾರ? ಪಂಚಾಶತಮ ದಿನದಲ್ಲಿ ಆವತ್ತಿನ ದಿವಸ ಎಷ್ಟು 300 ಜನ, ಅಯ್ಯ ನಾ ಏನು ಮಾಡಬೇಕು ನಮಗೆ ತಿಳಿಸ್ರಿ. ಪವಿತ್ರಾತ್ಮ ಭರಿತನಾಗಿ ಪೇತ್ರನು ಮಾತಾಡುವಂಥ ಸಂದರ್ಭದಲ್ಲಿ ಸಭೆಯವರು ಪಶ್ಚಾತ್ತಾಪಪಟ್ಟು, ಅಯ್ಯ ಈಗ ನಾವು ಏನು ಮಾಡಬೇಕು ನನಗೆ ತಿಳಿಸು, ನಡುಗ್ಲಿಕ್ಕೆ ಪ್ರಾರಂಭ ಆಗಿದ್ದಾರೆ. ಪವಿತ್ರಾತ್ಮ ಅವರ ಮೇಲೆ ಬರಲು ನಡುಗೋದು ಪ್ರಾರಂಭ ಆಗಿ, ಈಗ ನಾ ಏನು ಮಾಡಬೇಕು ನಂಗೆ ತಿಳಿಸು. ಸಭೆ ಇವತ್ತು ದಿವಸ ಸೇವಕನೇ ನಿನಗೆ ಮಾತಾಡೋದು, ಸ್ವಾಮಿ ನಾ ಇನ್ನು ಏನು ಮಾಡಲಿ? ಈ ಪವಿತ್ರಾತ್ಮನಿಗೋಸ್ಕರ ನಾ ಏನು ಮಾಡಲಿ ನನಗೆ ತಿಳಿಸಬೇಕಾಗಿದೆ. ಪವಿತ್ರಾತ್ಮ ದಾನ ಮಾಡಬೇಕಾಗಿದೆ. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರ ಮೇಲೆ ಅವರು ಕೂಡಿದ ಸ್ಥಳ ನಡಗಿತ್ತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ದೇವರ ವಾಕ್ಯ ಯಾರು ಹೇಳ್ತಾರ? ಪವಿತ್ರಾತ್ಮ ಭರಿತರಾಗಿದ್ದರು ಮಾತ್ರ. ಅನೇಕ ಆತ್ಮಗಳು ನಡಗಲಿಕ್ಕೆ ಸಾಧ್ಯ ಅದ. ಸೈತಾನನ ಬಲ ಮುರಿದು ಹೋಗ್ಲಿಕ್ಕೆ ಸಾಧ್ಯ ಅದ. ಸೈತಾನನ ಸಮಸ್ತ ಬಲ ನಾಶ ಆಗ್ಲಿಕ್ಕೆ ಸಾಧ್ಯ. ಅನೇಕರು ನಾವು ಸೇವಕರು ಹೋಗುವಂಥ ಸಂದರ್ಭದಲ್ಲಿ ಅನೇಕ ಕಡೆಗಳು ಅನೇಕ ಅದ್ಭುತ ಕಾರ್ಯಗಳು ನಡೀತಾ ಇರ್ತದೆ. ಯಾಕೆ ಗೊತ್ತಾ? ಪವಿತ್ರಾತ್ಮನ ಕಾರ್ಯ. ಪ್ರತಿ ಸಭೆಯಲ್ಲಿ ಪವಿತ್ರಾತ್ಮನ ಕಾರ್ಯ ನಡೆಯಬೇಕು. ಅದೇ ಪ್ರಕಾರ ಅಪೊಸ್ತಲರ ಕೃತ್ಯ 8ನೇ ಸಂಧಿ 17ನೇ ವಚನ, ಕೆಲವು ವಚನಗಳು ನಾನು ನಿಮಗೆ ತಿಳಿಸಿ ಹೇಳ್ತೇನೆ. 8ನೇ ಸಂಧಿ 17ನೇ ವಚನದಲ್ಲಿ ಇರಲ್ಪಟ್ಟಿದೆ, ಅಪೊಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು. ಹಲ್ಲೆಲೂಯ. ಅಪೊಸ್ತಲರು, ಸೇವಕರು ಅವರ ಮೇಲೆ ಕೈಗಳನ್ನಿಡುವಾಗ ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು. ಪವಿತ್ರಾತ್ಮನ ಬಲ ಬೆಂಕಿಯ ಸ್ನಾನ ಹೊಂದಿದರು. ನಾವು ಯಾರ್ದಾರ ಕೈ ಮೇಲಿಟ್ಟ ಯಾರಿಗಾರ ಅವ್ರ ಮೇಲೆ ತಾಕತ್ತು ಬರ್ತದ? ನಾವು ಅವ್ರ ಮೇಲೆ ಕೈ ಇಟ್ಟಾಗ ಅವ್ರ ಮೇಲೆ ಏನು ಗೊತ್ತಾ? ಅವ್ರ ಮೇಲೆ ಏನಾದರೂ ರಿಯಾಕ್ಷನ್ ಆಗ್ತಾ ಇರ್ತದ? ಅವ್ರ ಮೇಲೆ ಏನು ಗೊತ್ತಾ? ಬೆಂಕಿ ಸ್ನಾನ ಅವ್ರಿಗೆ ಆಗ್ತದ. ಅನೇಕರಿಗೆ ಗೊತ್ತಾ ಈ ಬಲನೇ ಇಲ್ಲ. ಅನೇಕರು ರೋಗಿಗಳ ಮೇಲೆ ಕೈ ಇಟ್ಟುವಾಗ ಅವ್ರಿಗೆ ವಾಸನೆ ಆಗಲ್ಲ. ಅನೇಕರು ಸೈತಾನ ಶೋಧನೆ ಬಿದ್ದು ಹೋಗಿರ್ತಕ್ಕಂಥ ಅನೇಕರು ಬಂದಿರುವಾಗ ಅವ್ರ ಮೇಲೆ ಕೈ ಇಟ್ಟಾಗ ಅವ್ರಿಗೆ ಬಿಡುಗಡೆನೇ ಆಗಲ್ಲ. ಯಾಕೆ? ಪವಿತ್ರಾತ್ಮ ದಾನ ಆಗಬೇಕು ಅವ್ರಿಗೆ. ಯಾವಾಗ ನಿಮ್ಮಲ್ಲಿ ಪವಿತ್ರಾತ್ಮದ ಅಪೊಸ್ತಲರು ಅವರ ಮೇಲೆ ಕೈಗಳನ್ನಿಡುವುದರ ಮೂಲಕವಾಗಿ ಪವಿತ್ರಾತ್ಮ ವರವನ್ನು ಹೊಂದಿದರು. ಇವತ್ತು ದಿವಸ ಎಷ್ಟು ಜನರು ನೀವು ಕೈ ಇಡುವಾಗ ಪವಿತ್ರಾತ್ಮ ವರ ಹೊಂದಿದ್ದಾರೆ. ಅನೇಕ ಭಾಷೆಗಳಲ್ಲಿ ಮಾತನಾಡಿದ್ದಾರೆ, ಈ ಸುವಾರ್ತೆಯನ್ನು ಸಾರಿದ್ದಾರೆ. ನೀವು ಕೈಗಳನ್ನಿಟ್ಟಿದ ಮೇಲೆ ಅವರು ಸೇವಕರಾಗಿದ್ದಾರೆ. ಅವರೇನು ಗೊತ್ತಾ? ಅನೇಕರಿಗೆ ಸುವಾರ್ತೆ ಸಾರಿ ಹೇಳ್ತಾರೆ. ಈ ಸುವಾರ್ತೆ ಅನೇಕರಿಗೆ ದಾನ ಮಾಡುತ್ತಾರೆ. ಪವಿತ್ರಾತ್ಮನ ವರ ದಾನ ಮಾಡುತ್ತಾರೆ. ಎಲ್ಲಾದರೂ ಇದು ಆಗಿದೆಯಾ ಪವಿತ್ರಾತ್ಮನ ಕಾರ್ಯ? ಅದೇ ಪ್ರಕಾರ 9ನೇ ಸಂಧಿ 17ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಪೌಲನ ಮೇಲೆ ಆತನು ದೇವರಿಗೆ ಸ್ವೀಕಾರ ಮಾಡಿದ ಮೇಲೆ, ಪೌಲನು ದೇವರಿಗೆ ಸ್ವೀಕಾರ ಮಾಡಿದ, ಸೌಲನೇ ಸೌಲನೇ ಎಂದು ದೇವರು ಕೂಗಿದಾಗ ಅವನ ಮೇಲೆ ಪವಿತ್ರಾತ್ಮ ಇಳಿದು ಬಂತು. ಬದಲಾವಣೆ ಆದ. ಬದಲಾವಣೆ ಯಾವಾಗ ಆಗ್ತಾನೆ ಮನುಷ್ಯ? ಚೇಂಜ್ ಯಾವಾಗ ಆಗ್ತಾನೆ? ಪವಿತ್ರಾತ್ಮ ಬಂದಾಗ ಅವ ಬದಲಾವಣೆ ಆಗ್ತದಲ್ಲ, ಆಗ ಸಾಧ್ಯನೇ. ಎಷ್ಟು ಸ್ವಾರ್ಥ ಸಾರಿ ಹೇಳಿದ್ರು, ಅವನ ಮೇಲೆ ಪವಿತ್ರಾತ್ಮ ಬಂದಾಗ ಅವನ ಮನಸ್ಸು ಚೇಂಜ್ ಆಗ್ಲಿಕ್ಕೆ ಸಾಧ್ಯ. ಪವಿತ್ರಾತ್ಮ ಕಾರ್ಯ ಇದು.
ಈ ಸ್ವಾರ್ಥ ಕಾರ್ಯ ಏನು ಗೊತ್ತಾ? ದೇವ್ರ ಸಾರಿ ಅನ್ನೋದು ಗೊತ್ತಾ? ಪವಿತ್ರಾತ್ಮನ ಕಾರ್ಯ ಅದ. ಅವ ಕೈಗಳನ್ನಿಡಲು, ಸೌಲನ ಮೇಲೆ ಅನನೀಯ ಕೈಗಳನ್ನಿಡಲು ಪವಿತ್ರಾತ್ಮ ದಾನ ಹೊಂದಿದ. ಆವಾಗ ಕಣ್ಣಿನಿಂದ ಏನೋ ಬಿದ್ದು ಹೋಯಿತು. ಆವಾಗ ಪವಿತ್ರಾತ್ಮವನ್ನು ಹೊಂದಿಕೊಂಡಿದ. ಯಾರು? ಪೌಲ, ದೊಡ್ಡ ಸೇವಕ. ಪವಿತ್ರಾತ್ಮ ವಿಷಯದಲ್ಲಿ ಪೌಲನಿಗಿರ್ತಕ್ಕಂಥ ಅನುಭವ ಮತ್ತೆ ಯಾರಿಗಿಲ್ಲ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ಪವಿತ್ರಾತ್ಮ ದಾನ ಒಂದಲ್ಲಿ ನಮಗಿರುವುದಾದರೆ ಇಂಥ ಎಲ್ಲ ಕಾರ್ಯಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅನೇಕರು ದೇವ್ರ ಕಡೆ ತಿರ್ಗ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲದ್ರೆ ಸಾಧ್ಯ ಇಲ್ಲ. ಇದೇ ಅಪೊಸ್ತಲರ ಕೃತ್ಯ 11ನೇ ಸಂಧಿ 15ನೇ ವಚನ. ಎಲ್ಲ ಕೃತ್ಯಗಳು ಸಭೆಗಳಲ್ಲಿ ಎಲ್ಲ ಇದೇ ಪವಿತ್ರಾತ್ಮನ ಕಾರ್ಯಗಳು. 11ನೇ ಅಧ್ಯಾಯ 15ನೇ ವಚನ. ನಾನು ಮಾತನಾಡುವುದಕ್ಕೆ ಪ್ರಾರಂಭಿಸಿದಾಗ ಪವಿತ್ರಾತ್ಮ ವರವು ಮೊದಲು ನಮ್ಮ ಮೇಲೆ ಇಳಿದಂತೆ ಅವರ ಮೇಲೆಯೂ ಇಳಿಯಿತು. ಪೌಲನು ಅವತ್ತಿನ ದಿವಸ ಎಲ್ಲಿನ ಗೊತ್ತಾ? ಆ ಒಂದು ಕೊರ್ನೆಲ್ಯಸ್ ಅನ್ಯ ಮನುಷ್ಯ, ಆತನ ದೇವರ ಕಡೆ ತಿರುಗಿದ್ದಾನೆ. ತಿರುಗಿದ ಮೇಲೆ ಅವರ ಮೇಲೆ ಎಲ್ಲರ ಮೇಲೆ ಪವಿತ್ರಾತ್ಮ ಬಂತು. ಪೌಲನ ಅಲ್ಲಿ ಹೋಗಿ ಸುವಾರ್ತೆ ಸಾರಿದಾಗ, ಪೇತ್ರನು ಸಾರಿದಾಗ ಎಲ್ಲರ ಮೇಲೆ ಪವಿತ್ರಾತ್ಮ ಬಂತು. ಆದ್ರೆ ಇಲ್ಲಿ ಸಭೆಯಲ್ಲಿ ಯೆರೂಸಲೇಮಿನಾಗಿದ್ದವ್ರು ಏನಂತಾರೆ ಗೊತ್ತಾ? ನೀನು ಯಹೂದ್ಯರ ಜೊತೆ ಅನ್ಯರ ಜೊತೆಯಲ್ಲಿ ಹೋದಿ, ಅನ್ಯರ ಜೊತೆಯಲ್ಲಿ ಉಂಡು, ಅನ್ಯರ ಜೊತೆಯಲ್ಲಿ ಕೂಡಿದಿ, ಅನ್ಯರ ಜೊತೆಯಲ್ಲಿ ಮುಟ್ಟಿಸ್ಕೊಂಡು, ಹೀಗೇನು ಗೊತ್ತಾ? ಈತನಿಗೇನು ಗೊತ್ತಂದ್ರೆ ಅಪವಾದ ಮಾಡುವಾಗ ಆತನು ಅವರಿಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾನೆ, ನಾವು ಯಾವ ರೀತಿಯಿಂದ ಪವಿತ್ರಾತ್ಮ ಅವರ ಹೊಂದಿದೆವೋ ಅನ್ಯರ ಮೇಲೂ ಸಹ ನಾನು ಕೈಗಳನ್ನಿಟ್ಟಾಗ ಅವ್ರ ಮೇಲೂ ಸಹ ಪವಿತ್ರಾತ್ಮ ದಾನ ಆಯಿತು. ಪವಿತ್ರಾತ್ಮ ದಾನ ಮಾಡುವ ಯಾರು ಗೊತ್ತಾ? ಆತಿದ್ದಾನೆ. ಆತಗೆ ನಾ ಬ್ಯಾಡ ಅಂತೆಲ್ಲ ಸಾಧ್ಯ ಆದೇನು? ಪವಿತ್ರಾತ್ಮ ನಮಗೆ ಕೊಟ್ಟ ಹಾಗೆ ಅವ್ರ ಮೇಲೂ ಸಹ ಪವಿತ್ರಾತ್ಮ ಇವತ್ತಿನ ದಿವಸ ಈ ಪವಿತ್ರ ನಮ್ಮ ಮೇಲೆ ಬಂದ ಹಾಗೆ ಅನೇಕರ ಮೇಲೆ ಕೈ ಇಡುವಾಗ ಅವರಿಗೂ ಸಹ ಪವಿತ್ರಾತ್ಮ ದಾನ ಆಗ್ಲಿಕ್ಕೆ ಸಾಧ್ಯ ಇದೆ. ಪವಿತ್ರಾತ್ಮ ಬಂದಾಗ ಮಾತ್ರ ಅವ ದೇವ್ರ ಕಡೆ ತಿರ್ಲಿಕ್ಕೆ ಸಾಧ್ಯ ಅದ, ಇಲ್ಲದ್ರೆ ಇಲ್ಲ. ಬೆಂಕಿಯ ಸ್ನಾನ ಮೊದಲು ಯಾರಿಗಾಗಬೇಕು? ಸೇವಕನಿಗಾಗಬೇಕು. ಬೆಂಕಿಯ ಸ್ನಾನ ಮೊದಲು ಯಾರಿಗೆ? ಪೌಲನಿಗಾಗ್ಯದ, ಪೇತ್ರನಿಗಾಗ್ಯದ, ಶಿಷ್ಯನಿಗಾಗ್ಯದ. ಅನೇಕರನಿಗೆ ಗೊತ್ತಂದ್ರೆ ದೇವ್ರ ಕಡೆ ತಿರ್ಲಿಕ್ಕೆ ಸಾಧ್ಯ ಆಗಿದೆ. ಪವಿತ್ರಾತ್ಮನೇ ನಂಬಲ್ಲಿ ಇದ್ದಿಲ್ಲ. ಏನು ಗೊತ್ತಾ? ಗಣಗಣಿಸುವ ತಾಳ, ನಾದ ಕೊಡುವ ಕಂಚು, ಗಣಗಣಿಸುವಂಥ ತಾಳ ಅಷ್ಟೇ, ಏನೂ ಇಲ್ಲ ನೋಡಿ. ಆಮೇಲೆ ಗೊತ್ತಾ? ಇದೇ 11:24ನೇ ವಚನದಲ್ಲಿ ಬರೆಯಲ್ಪಟ್ಟது. ಅವನು ಒಳ್ಳೆಯವನು, ಪವಿತ್ರಾತ್ಮ ಭರಿತನು, ನಂಬಿಕೆಯಿಂದ ತುಂಬಿದವನು ಆಗಿದ್ದಾನೆ. ಯಾರು? ಬಾರ್ನಬಾಸ್. ಏನು ಗೊತ್ತಾ? ಪವಿತ್ರಾತ್ಮ ಭರಿತನಾಗಿದ್ದ. ಪೌಲನ ಜೊತೆಯಲ್ಲಿ ಸುವಾರ್ತೆ ಸಾರಕ್ಕೆ ಹೋಗಿದ್ದ. ಸುವಾರ್ತೆ ಸಾರುವವರು ಪವಿತ್ರಾತ್ಮ ಭರಿತರಾಗಿರಬೇಕು. ಇದು ವರ ಅದ, ಇದು ದಾನ ಅದ, ಇದು ದೇವ್ರ ಮಕ್ಕಳಿಗೆ ಇದು ದಾನ ಅದ. ಸೇವೆಗಾಗಿ ದೇವರು ಕೊಡ್ತಕ್ಕಂಥದ್ದು ಬಲ ಅದ, ಇದು ದೇವ್ರ ತಾಕತ್ತದ, ದೇವ್ರ ಶಕ್ತಿ ಅದ ಪವಿತ್ರಾತ್ಮ ಅಂತಕ್ಕಂಥ. ಈ ಪವಿತ್ರಾತ್ಮ ಇಲ್ಲದೇನು ಗೊತ್ತಾ? ಯಾರು ಈ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಪ್ರಕಾರ 13ನೇ ಅಧ್ಯಾಯ 9 ಮತ್ತು 52. 13ನೇ ಅಧ್ಯಾಯ 9ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟದ. ಆಗ ಪೌಲನೆನಿಸಿಕೊಳ್ಳುವ ಸೌಲನು ಪವಿತ್ರಾತ್ಮ ಭರಿತನಾಗಿ ಅವನನ್ನು ದೃಷ್ಟಿಸಿ ನೋಡಿದ. ನೋಡಿ, ಅಲ್ಲೇನು ಗೊತ್ತಾ? ಪೌಲ ಈ ಒಂದು ಮೊದಲನೇ ಸುವಾರ್ತೆಯ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಸೇರ್ಗೆ ಪೌಲ್ ಅಂತಕ್ಕಂಥ ಒಬ್ಬ ಅಧಿಪತಿ ಇದ್ದ. ಅವನ ಬಳಿಯಲ್ಲಿ ಎಳುಮನೆ ಅಂತಕ್ಕಂಥ ಒಬ್ಬ ಮಂತ್ರವಾದಿ ಇದ್ದ. ಆ ಸೇರ್ಗೆ ಪೌಲನೇನು ಗೊತ್ತಂದ್ರೆ ಸುವಾರ್ತೆ ಕೇಳೋದಕ್ಕೆ ಆತನಿಗೆ ಮನಸ್ಸಾದ. ಈ ಒಂದು ಪೌಲನಿಗೆ ಕರೆಸ್ಕೊಂಡಿದ್ದಾನೆ ಸುವಾರ್ತೆ ಕೇಳೋದಕ್ಕೆ. ಅದಕ್ಕೆ ಅಡ್ಡಿ ಯಾರು ಬರ್ತಿದ್ದಾರೆ? ಒಬ್ಬ ಮಂತ್ರವಾದಿಯನ್ನು ಎಲುಮಹಾನಲ್ಲಿ. ಅವನೇನು ಗೊತ್ತಂದ್ರೆ ಈ ಸೇರ್ಗೆ ಪೌಲ ದೇವ್ರ ವಾಕ್ಯ ಕೇಳಲಾರ್ದ ಹಾಗೆ ಅಡ್ಡಿ ಬರ್ತಾ ಇದ್ದ, ಮಂತ್ರವಾದಿ ಇದ್ದ. ಆಗ ಪವಿತ್ರಾತ್ಮ ಭರಿತನಾಗಿ ಪೌಲ ದೃಷ್ಟಿಸಿ ನೋಡಿದ. ಯಾರಿಗೆ ಹೇಳ್ತಿದ್ದಾನೆ ಗೊತ್ತಾ? ಸೈತಾನನೇ ಅವನಿಗೆ ಹೇಳ್ತಾನೆ, ಎಲೈ ಮಂತ್ರವಾದಿ, ಎಲ್ಲ ದೇವರು ಎಲ್ಲೋ ಮೋಸತನದಿಂದಲೂ ಎಲ್ಲ ಕೆಟ್ಟದನ್ನು ತುಂಬಿರುವ ಸೈತಾನನ ಮಗನೇ, ಎಲ್ಲ ನೀತಿಗೆ ವಿರೋಧಿಯೇ, ನೀನು ಕರ್ತನ ನೀಟಾದ ಮಾರ್ಗಗಳನ್ನು ಡೊಂಕು ಮಾಡುವುದನ್ನು ಬಿಡುವುದಿಲ್ಲವೋ? ಈಗ ಕರ್ತನು ನಿನ್ನ ಮೇಲೆ ಕೈ ಎತ್ತಿದ್ದಾನೆ. ನೀನು ಕುರುಡನಾಗಿ ಕೆಲವು ಕಾಲ ಸೂರ್ಯನನ್ನು ಕಾಣದಿರುವೆ ಎಂದು ಹೇಳಿದನು. ತಕ್ಷಣ ಅವನಿಗೆ ಕಣ್ಣು ಮೊಬ್ಬಾಗಿ ಕತ್ತಲಾಗಿ ಹೋಗಿ. ಇದು ಪವಿತ್ರಾತ್ಮನ ಕಾರ್ಯ. ಯಾವಾಗ ಪವಿತ್ರಾತ್ಮನ ಕಾರ್ಯಕ್ಕೆ ಅಡ್ಡಿ ಬಂದಿದ್ದಾನ ಸೇರಿಗೆ ಪೌಲನ್ ಗೊತ್ತಾ? ದೇವ್ರ ವಾಕ್ಯ ಕೇಳೋದಕ್ಕೋಸ್ಕರ ಅವನಿಗೆ ಭಾಳ ಇಷ್ಟ ಇತ್ತು ಆತನಿಗೆ. ಆದ್ರೆ ಆ ಮಂತ್ರವಾದಿಗೆ ಕೇಳಕ್ಕೆ ಮನಸ್ಸಿಲ್ಲದೆ ಅವನನ್ನು ಸಹ ದೇವ್ರ ವಾಕ್ಯ ಕೇಳಿಕೊಡಲಾರದೆ ಹೋದಾಗ ಪೌಲನು ಸಿಟ್ಟಿನಿಂದ ಪವಿತ್ರಾತ್ಮ ಭರಿತನಾಗಿ ಅವನಿಗೆ ಹೇಳಿದೆ, ಎಲೈ ಮಂತ್ರವಾದಿ, ದೇವರ ನೀಟಾದ ಮಾರ್ಗವನ್ನು ಡೊಂಕು ಮಾಡ್ತಕ್ಕಂಥವನೇ, ನಿನ್ನ ಕಣ್ಣುಗಳು ಎರಡು ಹೊರಟೋಗಲಿ ಎಂಬುದಾಗಿ ಕಣ್ಣುಗಳು ಹೊರಟು ಹೋದು. ಪವಿತ್ರಾತ್ಮನ ಕಾರ್ಯ ಸುವಾರ್ತೆ ಸೇವೆಯಲ್ಲಿ ಬಹಳ ಜರೂರಿ ಇದೆ ದೇವ್ರ ಮಕ್ಕಳೇ. ಇದು ನಮ್ಮ ಜೀವನದಲ್ಲಿ ಅನುಭವ ಸವಿದು, ಪವಿತ್ರಾತ್ಮನ ಅನುಭವ ಸವಿದು ಈ ಕಾರ್ಯ ನಾವು ಮಾಡಬೇಕಾಗಿದೆ. ಅದೇ ಪ್ರಕಾರ 52ನೇ ವಚನ, ಇದೇ 13ನೇ ಅಧ್ಯಾಯ 52ನೇ ವಚನದಲ್ಲಿ, ಶಿಷ್ಯರಾದವರು ಸಂತೋಷಪೂರ್ಣರು, ಪವಿತ್ರಾತ್ಮ ಭರಿತರು ಆದರು. ಶಿಷ್ಯರಾಗಿರ್ತಕ್ಕಂಥವರು ಸಂತೋಷಪೂರ್ಣರು,
ಪವಿತ್ರಾತ್ಮದಾಗ ನಾವು ಎಷ್ಟು ಸಂತೋಷ ಪಡಬೇಕು. ನಾವು ಪವಿತ್ರಾತ್ಮ ಭರಿತರಾಗಿರ್ಬೇಕು. ನಾವು ಆವತ್ತಿನ ದಿವಸ ಎಲ್ಲ ಸಭೆ ಪವಿತ್ರಾತ್ಮ ಭರಿತರಾಗಿದ್ದರು. ಒಂದೇ ಮನಸ್ಸಿನಿಂದ ಪವಿತ್ರಾತ್ಮ ಭರಿತರಾಗಿದ್ದರು. ದೇವರ ಕಾರ್ಯ ಮಾಡುವುದಕ್ಕೆ ಇವರು ಮುಂದಾಗಿದ್ದರು ಎಂಬುದಾಗಿ 19ನೇ ಅಧ್ಯಾಯ 1 ಮತ್ತು 7 ವಚನದಲ್ಲಿ ನಾನು ಹೇಳಿ ಮುಗಿಸ್ತೇನೆ. 19ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇನೆ ಗೊತ್ತಾ, ಇಲ್ಲಿ ಎಫೆಸ ಪಟ್ಟಣಕ್ಕೆ ಏನು ಗೊತ್ತಂತಂದ್ರೆ ಪೌಲನು ಸುವಾರ್ತೆ ಸಾರೋದಕ್ಕೋಸ್ಕರ ಹೋಗಿದ್ದಾನೆ. ಎಫೆಸ ಪಟ್ಟಣಕ್ಕೆ ಹೋಗಿ ಆತನು ಸುವಾರ್ತೆ ಸಾರ್ತಾ ಇದ್ದಾನೆ. ಆ ಎಫೆಸ ಪಟ್ಟಣದಲ್ಲಿ ಸುವಾರ್ತೆ ಸಾರುವಂಥ ಸಂದರ್ಭದಲ್ಲಿ ಸಂಚಾರ ಮಾಡಿ ಎಫೆಸಿಗೆ ಬಂದಿದ ಮೇಲೆ ಅಲ್ಲಿರುವಂಥ ಸಭೆ ಇದೆ. ಅವ್ರಿಗೆ ಕೇಳ್ತಾ ಇದ್ದಾರೆ, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದ್ದೀರೋ ಅಂತ ಕೇಳ್ತಾ ಇದ್ದಾರೆ. ಎಲ್ಲಿ? ಎಫೆಸ ಸಭೆ. ನೀವು ನಂಬಿದಾಗ, ಇವತ್ತು ದಿವಸ ನಾವು ನಂಬಿದೆವು, ನೀರಿನ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದೀವಿ. ಇಲ್ಲಿ ಅವ್ರಿಗೆ ಕೇಳ್ತಾ ಇದ್ದಾರೆ, ಇವತ್ತು ದಿವಸ ನಮಗೂ ಸಹ ಕೇಳ್ತಾ ಇದ್ದಾರೆ. ಏನಂತ ಹೇಳ್ತೇನೆ ಗೊತ್ತಾ, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದ್ದೀರೋ, ಪವಿತ್ರಾತ್ಮದಲ್ಲಿ ನಿಮಗೆ ಏನೋ ಬೆಂಕಿ ಸ್ನಾನ ಆಗಿದೆಯೇನು ಕೇಳಲು ಅವರು ಅವನಿಗೆ ಅಂತಾರೆ ಎಫೆಸದವರು, ಪವಿತ್ರಾತ್ಮ ವರ ಉಂಟೆಂಬುದನ್ನೇ ನಾವು ಕೇಳಲಿಲ್ಲ ಅಂದರು. ಇವತ್ತು ದಿವಸ ನಮ್ಮ ಪರಿಸ್ಥಿತಿ ಅದೇ. ನಮ್ಮ ಸಭೆಗಳಲ್ಲಿ ಏನು ಗೊತ್ತಾ, ಪವಿತ್ರಾತ್ಮ ಅಂತದೇ ಗೊತ್ತಿಲ್ಲ. ಪವಿತ್ರಾತ್ಮ ಇಲ್ಲದಂಥ ಸಭೆಗಳು, ಸತ್ತು ಹೋದಂಥ ಸಭೆಗಳು, ಡೆಡ್ ಚರ್ಚ್ ಅದು. ಇವತ್ತು ದಿವಸ ಎಲ್ಲಿ ನೋಡಿದ್ರು ಗೊತ್ತಾ, ಈ ಒಂದು ಪವಿತ್ರಾತ್ಮನ ಕಾರ್ಯಗಳು ಇಲ್ಲ ಸಭೆಗಳಲ್ಲಿ. ಪವಿತ್ರಾತ್ಮನಿಗೆ ಯಾರೂ ಚಿಂತೆ ಇಲ್ಲ. ಪವಿತ್ರಾತ್ಮ ವಿಷಯದಲ್ಲಿ ಯಾವ ಬೋಧಕರಿಗೂ ಚಿಂತೆ ಇಲ್ಲ. ಸಭೆಯನ್ನು ಪವಿತ್ರಾತ್ಮ ನಡೆಸಬೇಕಂಬಂಥ ಚಿಂತೆ ಇಲ್ಲ. ಪವಿತ್ರಾತ್ಮ ದಾನ ಮಾಡಬೇಕಂಬಂಥ ಚಿಂತೆ ಇಲ್ಲ. ನನ್ನಲ್ಲಿ ಆ ದಾನ ಇಲ್ಲ, ಮತ್ತು ಅವ್ರಿಗೆ ದಾನ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಇವತ್ತು ದಿವಸ ಆ ಒಂದು ಎಫೆಸಿನವ್ರನ್ನ ಗೊತ್ತಾ, ನೀರಿನಲ್ಲಿ ದೀಕ್ಷಾಸ್ನಾನ ಹೊಂದಿದ್ದರು. ಆದರೆ ಗೊತ್ತಾ, ಅವ್ರ ಮೇಲೆ ಪವಿತ್ರಾತ್ಮನೇ ದಾನ ಆಗಿದ್ದಿಲ್ಲ, ಬೆಂಕಿಯ ಸ್ನಾನನೇ ಅವ್ರಿಗಿದ್ದಿಲ್ಲ. ಪವಿತ್ರಾತ್ಮ ಅಂತಕ್ಕಂಥ ನಮ್ಗೆ ಗೊತ್ತೇ ಇಲ್ಲ. ಹಾಗಾದರೆ ಏನು ನೋಡಿ ನೀವು ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದೀರಿ ಹೇಳ್ತಾನೆ ಎಂದು ಕೇಳಿದಕ್ಕೆ ಅವರು ಏನು ಹೇಳ್ತಾನೆ, ನೀವು ಯಾವುದನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದೀರಿ? ನೀವು ಏನಂತ ತಿಳ್ಕೊಂಡು ದೀಕ್ಷಾ ಸ್ನಾನ ಮಾಡ್ಕೊಂಡಿದ್ದೀರಪ್ಪ? ದೀಕ್ಷಾ ಸ್ನಾನ ಹೋಗಿ ನಿಂತೆವು, ನಮ್ಗೆ ಕೊಟ್ಟರು, ನಾವು ಬಂದೆವು. ಏನು ಅಲ್ಲಾಡಿದ್ದೇವೆ? ನಾವೇನಾರ ದೀಕ್ಷಾನ ಕೊಟ್ಟ ಏನಾರ ನಮ್ಮ ಮೇಲೆ ತಾಕತ್ತು ತಿಳಿದು ಬಂದದ? ನಾವೇನು ಅಲ್ಲಾಡಿದ್ದೇವ? ಏನಾದರೂ ಬದಲಾವಣೆ ಆಗಿದೆಯವ? ನೀವು ಯಾವುದನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದೀರಿ ಅಂದಾಗ, ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದೇವೆ ನಾವು. ಸ್ನಾನಿಕನಾದ ಯೋಹಾನ ಕೈಲಿಂದ ನಮ್ಗೆ ದೀಕ್ಷಾ ಸ್ನಾನ ಆಗ್ಯದ. ಹಾಗೇನು ಗೊತ್ತೀವಿ ಸರ್, ನಮ್ಮ ಅನೇಕ ಪಾಸ್ಟರ್ಗಳು ನಮ್ಗೆ ದೀಕ್ಷಾ ಸ್ನಾನ ಆಗ್ಯದ ನಾವು. ಆದರೆ ಅದು ಕೇಳೋತನ ಗೊತ್ತಾಯ್ತು, ಪೂರ್ತಿ ದೀಕ್ಷಾ ಸ್ನಾನ ಆಗಿಲ್ಲ. ದೇವ್ರ ಮಕ್ಕಳಿದು ಪೂರ್ತಿ ದೀಕ್ಷಾ ಸ್ನಾನ ಆಗಿಲ್ಲ. ಅದಕ್ಕೆ ಹೇಳ್ತಾನೆ ಗೊತ್ತಾ, ಆಗ ಪೌಲನು ಅವರ ಮೇಲೇನು ಗೊತ್ತಾ ಕೈ ಇಟ್ಟು, ಪುನಃ ತಿರುಗಿ ಅವ್ರಿಗೆ ದೀಕ್ಷಾ ಸ್ನಾನ ಮಾಡಿದ ಮೇಲೆ ಅವರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಅವ್ರಿಗೇನು ಗೊತ್ತಾ, ಪವಿತ್ರಾತ್ಮ ಅವರ ಮೇಲೆ ಬಂದು ಇಳೀತು. ಬರರ ಪವಿತ್ರಾತ್ಮ ಬಂದು ಇಳೀತು. 12 ಜನ ಇದ್ದರು. ಅವರು ನಾನಾ ಭಾಷೆಗಳಲ್ಲಿ ಮಾತನಾಡಿದರು. ಅವರು ಸುಮಾರು 12 ಮಂದಿ ಇದ್ದರು. ಇವತ್ತು ದಿವಸ ನಾವು ಎಷ್ಟು ಮಂದಿ ಇದ್ದೀವಿ ನೀರಿನ ಸ್ನಾನ ಆದವರು? ಇವತ್ತು ದಿವಸ ನಮ್ಮ ಬೀದರ್ ಜಿಲ್ಲೆಯಲ್ಲೆಲ್ಲ, ನಮ್ಮ ಕರ್ನಾಟಕದಲ್ಲ, ನಮ್ಮ ಇಡೀ ಜಗತ್ತಿನಲ್ಲಿ ಆ ನೀರಿನ ಸ್ನಾನ ಆದಂಥವ್ರು ಬಹಳ ಜನ. ಆದರೆ ಪವಿತ್ರಾತ್ಮದಲ್ಲಿ ಸ್ನಾನ ಆದಂಥವ್ರು ಬಹಳ ಕಡಿಮೆ. ಕರೆಯಲ್ಪಟ್ಟವರು ಬಹಳ ಜನ, ಅಯ್ಯಲ್ಪಟ್ಟವರು ಸ್ವಲ್ಪ ಜನ. ಅದಕ್ಕೆ ಸ್ವಾಮಿ ಹೇಳಿದರು, ಇವತ್ತಿನ ದಿವಸ ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗವನ್ನು ನಾವು ಕೇಳುವಾಗ ನಮಗೆ ನೀರಿನ ಸ್ನಾನ ಆಗಿದೆ. ಆದ್ರೆ ಗೊತ್ತಾ, ಪವಿತ್ರಾತ್ಮನ ಸ್ನಾನ ಏನರ ಆಗ್ಯದ? ಇಲ್ಲ. ನಮಗೆ ಹೆಂಗೆ ರಾಶಿ ಮಾಡ್ಕೋಬೇಕು ಮತ್ತೆ? ಆತ ಹೊಟ್ಟಾಗಿದ್ದೇವಾ ಅಥವಾ ಏನು ಗೊತ್ತಾ, ಬೀಜ ಆಗಿದ್ದೇವ? ಆತನ ಮೆಟ್ಟು ನಾಲಿಗೆ ಮೇಲೆ ನಿಂತು ಆತನು ತೂರುತ್ತಾನೆ. ರಾಶಿ ಮಾಡಿಕೊಳ್ಳೋದಕ್ಕೋಸ್ಕರ ಆತನು ಬರ್ತಾ ಇದ್ದಾನೆ. ನಾಳಿನ ದಿವಸ ಬಂದು ಆತನು ರಾಶಿ ಮಾಡ್ಕೊಳ್ಳೋಕೆ ಬರ್ತಾ ಇದ್ದಾನೆ. ಆತನು ತೂರುವಂಥ ಸಂದರ್ಭದಲ್ಲಿ, ಮೆಟ್ಟು ನಾಲಿಗೆ ಮೇಲೆ ನಿಂತಿದ್ದಾನೆ, ತೂರುವಂಥ ಸಂದರ್ಭದಲ್ಲಿ ಏನಾಗ್ತದೆ ಗೊತ್ತಾ, ಹೊಟ್ಟೊಂದು ಕಡೆ ನೇರು ಗೊತ್ತಾ, ಬೀಜ ಒಂದು ಕಡೆ ಬಿದ್ದದ. ಗೋಧಿ ಏನು ಮಾಡ್ತಾನೆ ಗೊತ್ತಾ, ಬೀಜ ತನ್ನ ಚೀಲದಲ್ಲಿ ತುಂಬಿಸ್ಕೊಡ್ತಾಳೆ. ಹೊಟ್ಟೆನಂತ ಆರದ ಬೆಂಕಿಯಲ್ಲಿ ಯುಗ ಸಮಾಪ್ತಿಯಲ್ಲಿ ಈ ರೀತಿಯಿಂದ ಆಗ್ತದೆ. ಯುಗ ಸಮಾಪ್ತಿಯಲ್ಲಿ ಈ ರೀತಿಯಿಂದ ಆಗ್ತದೆ. ಲೋಕ ನಾಶ ಆಗಿ ಹೋಗುವಂಥ ಸಂದರ್ಭದಲ್ಲಿ ಲೋಕ ಪವಿತ್ರಾತ್ಮ ಇಲ್ಲದೆ ನಾಶವಾಗಿ ಹೋಗುತ್ತದೆ. ಕ್ರೈಸ್ತ ಸಭೆ ಆದರೆ ಗೊತ್ತಾ, ಪವಿತ್ರಾತ್ಮದಿಂದ ಜೀವಿಸ್ತದೆ. ಒಂದು ವೇಳೆ ನಾ ಬರೋ ತನಕ ನಿನಗೆ ಸಿಕ್ಕಿರ್ತಕ್ಕಂಥ ಬಿರುದು ಯಾರು ಕದ್ದುಕೊಳ್ಳಬಾರದು. ನಿನಗೆ ಸಿಕ್ಕಿರ್ತಕ್ಕಂಥ ಬಿರುದು ನೀವು ಹೊಂದಿಕೊಳ್ಳಬೇಕು. ನೀನು ಜಯ ಹೊಂದಬೇಕಿದ್ರಾಗ ಇದರಲ್ಲಿ ನೀನು ನಿಂತಿರಬೇಕು, ನೀನು ಪವಿತ್ರಾತ್ಮನಲ್ಲಿ ನಿಂತಿರಬೇಕೆಂಬುದಾಗಿ ಕರ್ತನ ಅವತ್ತು ದಿವಸ ಹೇಳಿದ್ದಾನೆ. ಆದರೆ ಕರ್ತನಲ್ಲಿ ಪ್ರಿಯರೇ, ಪವಿತ್ರಾತ್ಮ ಇಲ್ಲದೆ ಯಾರು ಪರಿಪೂರ್ಣ ಅಲ್ಲ. ಅದಕ್ಕೇನು ಗೊತ್ತಾ, ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 8ನೇ ಅಧ್ಯಾಯ 9ನೇ ವಚನ ಹೇಳ್ತಾರೆ, ನೀವು ಹೊಂದ್ಕೊಂಡಿದ್ರೆ ನೀವಾದರೂ
ನಿಮ್ಮಲ್ಲಿರುವ ದೇವರ ಆತ್ಮನು ವಾಸವಾಗಿರುವುದರಿಂದ. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವ ಅಧೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಯಾವನಿಗಾದರೂ ಪವಿತ್ರಾತ್ಮದಲ್ಲಿ ಸ್ನಾನ ಆಗದೇ ಇದ್ದರೆ ಅವನು ಕ್ರಿಸ್ತನವನಲ್ಲ. ಕ್ರಿಸ್ತನಿಗೂ ಅವನಿಗೂ ಯಾವ ಸಂಬಂಧ ಇಲ್ಲ. ಮತ್ತು 14ನೇ ವಚನದಲ್ಲಿ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವನೆ ಹೊಂದಿದವರಲ್ಲ, ಮಗನ ಭಾವನೆ ಹೊಂದಿದವರಾಗಿದ್ದೀರಿ. ನಾವು ದೇವರ ಮಕ್ಕಳಾಗಿದ್ದೀವಿ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಕೊಡುತ್ತಾರೆ. ನಿಮ್ಮ ಆತ್ಮ ಏನು ಹೇಳ್ತಾ ಇದೆ ಇವತ್ತು ದಿವಸ? ನೀರಿನಿಂದ ಸ್ನಾನ ಆಗಿರ್ತಕ್ಕಂಥ ನೀವುಗಳು, ನಮ್ಮ ಆತ್ಮ ಏನು ನಮಗೆ ಹೇಳ್ತಾ ಇದೆ ಇವತ್ತು ದಿವಸ? ಇಲ್ಲಿ ಹೇಳ್ತಾನೆ ಗೊತ್ತಾ, ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರ ಆತ್ಮ ನಮಗೆ ಸಾಕ್ಷಿ ಹೇಳ್ತಾನೆ. ಪವಿತ್ರ ಆತ್ಮ ಸಾಕ್ಷಿ ಕೊಡ್ತಾನೆ ಅವತ್ತು ದಿವಸ. ಪವಿತ್ರಾತ್ಮ ನಮ್ಮ ಮೇಲೆ ಇರುವುದು, ಆದರೆ ಪವಿತ್ರಾತ್ಮನ ಆತ್ಮ ನಮಗೆ ಸಾಕ್ಷಿ ಕೊಡ್ತಾನೆ. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದಂಥ ಆ ಬಾಧೆಗಳಲ್ಲಿ ನಾವು ಪಾಲುಗಾರರಾಗಿರುವುದಾದರೆ ನಾವು ಸಹ ಆತನೊಂದಿಗೆ ಪಾಲುಗಾರರಾಗಿರುತ್ತೇವೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವನಾಮ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಪವಿತ್ರಾತ್ಮ ಅವರ ಮೇಲೆ ಇಳಿದು ಬಂತು. ಬಿರುಗಾಳಿಯ ಹಾಗೆ ಪವಿತ್ರಾತ್ಮ ಒಂದೇ ಸಮನೆ ಇಳಿದು ಬಂತು. ಅವರು ನಾನಾ ಭಾಷೆಗಳಲ್ಲಿ ಮಾತಾಡೋದಕ್ಕೆ ಇವತ್ತು ದಿವಸ ನಾವೆಲ್ಲಾದರೂ ಮಾತಾಡತ್ತಿದ್ದೇವ? ಇವತ್ತು ದಿವಸ ಸುವಾರ್ತೆ ಬಾಯಾಗಿಂದ ಬರ್ತದ? ನಂಬಲ್ಲಿ ಏನು ವಾಸನ ಅದ? ಇವು ಸುವಾರ್ತೆ ವಾಸನ ನಂಬಲ್ಲಿ ಆದ. ಎಲ್ಲಿ ಕುಂತಾಗ ಲೋಕದ ಮಾತು, ಲೋಕ ಭಾಳ ಮಾತಾಡ್ತೀವಿ, ಆದರೆ ಸುವಾರ್ತೆ ಮಾತು ಎಲ್ಲಾದ್ರೂ ಆದ? ನಮ್ಮಲ್ಲಿ ಏನು ವಾಸನೆ ಬರಬೇಕು? ಸುವಾಸನೆ, ಸುವಾರ್ತೆಯ ವಾಸನೆ, ಕ್ರಿಸ್ತನ ಪರಿಮಳವಾಗಿದ್ದೀರಿ ಎಂಬುದಾಗಿ. ಪವಿತ್ರಾತ್ಮ ನಿಮ್ಮಲ್ಲಿರುವುದಾದರೆ ನೀವು ಕ್ರಿಸ್ತನ ಪರಿಮಳವಾಗಿದೆ. ಕುಂತಲ್ಲಿ, ನಿಂತಲ್ಲಿ, ಹೋದಲ್ಲಿ, ಬಂದಲ್ಲಿ ನಿಮ್ಮ ಜೀವಮಾನನೇನು ಗೊತ್ತಾ? ಕ್ರಿಸ್ತನ ಸುವಾಸನೆ ನಿಮ್ಮ ಜೀವಮಾನದಲ್ಲಿ ಕಾಣಿಸ್ಕೋಬೇಕು. ಅದಕ್ಕೋಸ್ಕರವಾಗಿ ಇವತ್ತು ದಿವಸ ವಾಕ್ಯ ನಮ್ಮೊಂದಿಗೆ ಮಾತನಾಡುತ್ತದೆ. ಅದಕ್ಕೆ ನೀವು ಪವಿತ್ರಾತ್ಮ ಭರಿತ. ನೀರಿನಿಂದ ಸ್ನಾನ ಆಗಿದ ಮಾತ್ರಕ್ಕೆ ಸಾಲದು, ಬೆಂಕಿಯ ಸ್ನಾನ. ಅದಕ್ಕೆ ಸ್ವಾಮಿ ಹೇಳಿದನು ಗೊತ್ತಾ, ನಾನು ಹೋಗಿದ ಮೇಲೆ ನನ್ನ ಆತ್ಮ ಕಳಿಸ್ಕೊಡುತ್ತೇನೆ. ನಾ ಹೋಗಿದ ಮೇಲೆ ನನ್ನ ಆತ್ಮ ಕಳಿಸ್ಕೊಡುತ್ತೇನೆ. ನೀವೆಲ್ಲರೂ ಆ ಆತ್ಮ ಬರೋ ತನಕ ಇಲ್ಲೇ ಆತ್ಮ ಬಂದಿದೆ. ಇವತ್ತು ನೀವು ಸಂಚಾರ ಮಾಡ್ತಾ ಇದೆ, ಇವತ್ತು ದಿವಸ ಆತ್ಮ ಮಾತಾಡ್ತಾ ಇದೆ. ಆದರೆ ಆತ್ಮನ ಮಾತು ನಮಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾ ಹೋಗಿದ ಮೇಲೆ ಪವಿತ್ರಾತ್ಮ ನಾನು ನಿಮ್ಗೆ ಕಳಿಸ್ಕೊಡ್ತೇವೆ. ಅವ ಆತ್ಮನ, ಸತ್ಯದ ಆತ್ಮನ, ಅವ ಸಹಾಯಕನ. ನಿಮಗೆ ಎಲ್ಲ ಕಾಲ ನಿಮ್ಗೆ ಸಂಕಟ ಇರ್ತಾನೆ, ನಿಮಗೆ ಬಿಡುಗಡೆ ಮಾಡ್ತಾನೆ, ನಿಮಗೆ ಬೋಧಿಸ್ತಾನೆ, ತಪ್ಪಾದ ಮಾರ್ಗದಲ್ಲಿರೋದವ್ರು ಬೋಧಿಸ್ತಾ ಇರ್ತಾನೆ. ಆ ಪವಿತ್ರಾತ್ಮ ನೀವು ನಡಿಬೇಕಾದ ಮಾರ್ಗ ನಿಮ್ಗೆ ತಿಳಿಸ್ಕೊಡ್ತಾನೆ. ಆ ಮಾರ್ಗದಲ್ಲಿ ನೀವು ನಡಿಬೇಕು, ಅವನ ಹಾಗೆ ನೀವು ಇರಬೇಕು. ನನ್ನ ಮಾತು ನೀವು ಕೇಳಿದ್ದೀರಿ, ಇವತ್ತು ನೀವು ಸಹ ನನ್ನ ಮಾತು ಕೇಳಿದ್ದು ನನಗೆ ಶಿಲುಬೆಗೆ ಹಾಕಿದ್ದೀರಿ. ನಾ ಕಳಿಸ್ತಕ್ಕಂಥ ಆತ್ಮ ಬರ್ತಾನೆ. ಆ ಆತ್ಮನಿಗೆ ಇವತ್ತು ನೋಯಿಸಬಾರ್ದು. ಆತನ ಮನಸ್ಸಿಗೆ ನೀವು ಏನು ಗೊತ್ತಾ, ನೋವು ತರಬಾರ್ದು. ಆತನೇನು ಗೊತ್ತಾ, ತಿರಸ್ಕಾರ ಸಹಿಸುವಂಥ ದೇವರಲ್ಲ, ಅವನು ನಿಮ್ಮ ಸಂಗಡ ಇರ್ತಾನೆ. ನೀವು ಮಾಡುವಂಥದ್ದೆಲ್ಲ ಒಪ್ಪಿಸ್ತಾನೆ ಅವತ್ತು ನೀವು ಸಹ. ಅದಕ್ಕೆ ಆ ಪವಿತ್ರಾತ್ಮನಿಗೆ ಭಯಪಡಿರಿ, ಆ ಪವಿತ್ರಾತ್ಮ ಧರಿಸಿಕೊಳ್ಳಿರಿ. ಆ ಪವಿತ್ರಾತ್ಮ ಇಲ್ಲದೆ ನೀವು ಯಾರೂ ಆತನ ಬಳಿಗೆ ದರ್ಶನ ಮಾಡಲಿಕ್ಕಾಗೋದಿಲ್ಲ. ಪವಿತ್ರಾತ್ಮ ಸ್ನಾನ ನಮಗೆ ಬೇಕು. ಎಂದಾಗಬೇಕು? ಯಾವಾಗ ಆಗಲಿಕ್ಕಿದೆ? ಸಿದ್ಧರಾಗಿದ್ದೀರೇ? ಯಾರು ಮಾಡಿಸ್ಬೇಕು ನಿಮಗೆ ಪವಿತ್ರ ಸ್ನಾನ? ಯಾವಾಗ ಆಗ್ಲಿಕ್ಕೆ ಸಾಧ್ಯ ಇದೆ? ಇದು ಪ್ರಶ್ನೆ ಮಾಡಿಕೊಳ್ಳಿ. ಇವತ್ತು ದಿವಸ ನಿಮ್ಮ ದೇವ್ರ ಸೇವಕರಿಗೆ ಕೇಳಿ, ನನಗೆ ಪವಿತ್ರಾತ್ಮ ದಾನ ಮಾಡಿರಿ ಅಂತ ಕೇಳಿರಿ. ನೀರಿನ ಸ್ನಾನ ಆಗಿದೆ ಸರ್, ನನಗೆ ಪವಿತ್ರಾತ್ಮ ಬೇಕು, ನನಗೆ ಪವಿತ್ರಾತ್ಮ ದಾನ ಮಾಡಿರಿ. ಬೆಂಕಿ ಸ್ನಾನ ನನಗೆ ಆಗಬೇಕು. ಅದಾಗೋ ತನಕ ನಾ ಪರಿಪೂರ್ಣ ಅಲ್ಲ ಅಂತ ಬರೆದಿದ್ದ. ನೀನು ಕ್ರಿಸ್ತನವನ ಅಲ್ಲ ಎಂಬುದಾಗಿ ವಾಕ್ಯದಲ್ಲಿ 8:9 ಬರೆಯಲ್ಪಟ್ಟಿದೆ ರೋಮ. ಅದಕ್ಕೋಸ್ಕರವಾಗಿ ದೇವರ ಮಕ್ಕಳು ಅಲ್ಲ ಎಂಬುದಾಗಿ ಸಹ ಬರೆಯಲ್ಪಟ್ಟಿದೆ. ಕ್ರಿಸ್ತನ ಆತ್ಮ ಯಾರಿಗಿದೆಯೋ ಅವರು ದೇವರ ಮಕ್ಕಳು. ಅವ್ರಿಗೆ ಮಾತ್ರ ಆತನು ಗೊತ್ತಿಳಿತಾನೆ. ದೇವರ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮಧ್ಯಾನಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್.